ಜನರ ತಲೆಯಿಲ್ಲದ ಕಾಂಡಗಳಿಂದ ತುಂಬಿತ್ತು. ಅವರ ಕ್ಷೌರ ಮಾಡಿದ ತಲೆಗಳು ಗರಿಗಳಿಲ್ಲದ ಪಕ್ಷಿಗಳಂತೆ ಕಾಣುತ್ತಿದ್ದವು. ಆದರೆ ಅವರ ದೇಹಗಳು ಭೂಮಿಯನ್ನು ರಕ್ತದಿಂದ ಕೆಂಪು ಬಣ್ಣಕ್ಕೆ ಬಣ್ಣಿಸಿದ್ದವು. ಸಾತ್ಯಕಿಯ ಬಾಣಗಳು ಹತ್ಯಾಕಾಂಡದ ಸಮುದ್ರವನ್ನು ಸೃಷ್ಟಿಸಿದ್ದವು. ಇದು ಕೌರವರ ಸೈನ್ಯವನ್ನು ತನ್ನ ಎಚ್ಚರದಲ್ಲಿ ಮುಳುಗಿಸಿತು. ಆದರೂ ಅವ್ಯವಸ್ಥೆ ಮತ್ತು ವಿನಾಶದ ನಡುವೆ ಸಾತ್ಯಕಿಯು ತನ್ನ ಮೇಲೆ ಶಾಂತಿಯ ಅನುಭವವನ್ನು ಅನುಭವಿಸಿದನು. ತನ್ನ ಸಹೋದರರು ಮತ್ತು ತನ್ನ ಜನರಿಗಾಗಿ ಹೋರಾಡುತ್ತಾ ತಾನು ಸರಿಯಾದದ್ದನ್ನು ಮಾಡುತ್ತಿದ್ದೇನೆ ಎಂದು ಅವನಿಗೆ ತಿಳಿದಿತ್ತು. ಅವನು ತನ್ನ ರಥದಲ್ಲಿ ಎತ್ತರವಾಗಿ ನಿಂತಾಗ ಅವನ ಕಣ್ಣುಗಳು ಯುದ್ಧಭೂಮಿಯನ್ನು ಹುಡುಕುತ್ತಿದ್ದವು. ಅವನು ಭೂಮಿ ಮತ್ತು ಅದರ ಯೋಧರೊಂದಿಗೆ ಆಳವಾದ ಸಂಪರ್ಕವನ್ನು ಅನುಭವಿಸಿದನು. ದುರ್ಯೋಧನನ ನೇತೃತ್ವದಲ್ಲಿ ಕೌರವರ ಸೈನ್ಯವು ಅಸ್ತವ್ಯಸ್ತವಾಗಿತ್ತು. ಅವರ ಪಡೆಗಳು ಮುರಿದು ಬಿದ್ದವು ಮತ್ತು ಅವರ ಆತ್ಮಗಳು ಛಿದ್ರಗೊಂಡಿದ್ದವು. ಸಾತ್ಯಕಿಯ ಪರಾಕ್ರಮವು ಅವರಿಗೆ ಅವನ ಶಕ್ತಿ ಮತ್ತು ಶಕ್ತಿಯ ಅಳತೆಯನ್ನು ತೋರಿಸಿತ್ತು ಮತ್ತು ಅವರು ತಮಗೆ ಸಾಧ್ಯವಿಲ್ಲ ಎಂದು ತಿಳಿದಿದ್ದರು. ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗಿ ಕೌರವರು ಮತ್ತು ಪಾಂಡವ ಒಟ್ಟುಗೂಡಿದ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀಯುತ್ತಲೇ ಇದ್ದನು. ಋಷ್ಣಿ ಕುಲದ ನಿರ್ಭೀತರಾದ ಯೋಧನಾದ ಸಾತ್ಯಕಿ ಕೌರವರ ಸೈನ್ಯದ ನಡುವೆ ಹಾದು ಹೋಗುವುದನ್ನು ನಿರೂಪಕನಾದ ಸಂಜಯನು ಶ್ರದ್ಧೆಯಿಂದ ನೋಡುತ್ತಿದ್ದನು. ಬೇಟೆಗಾರನು ತನ್ನ ಬೇಟೆಯನ್ನು ಬೆನ್ನಟ್ಟಿದಂತೆ ತನ್ನ ಚಿನ್ನದ ರಕ್ಷಾಕವಚವು ಮುಸುಕಾಗುತ್ತಿರುವ ಬೆಳಕಿನಲ್ಲಿ ಮಿನುಗುತ್ತಾ ಸಾತ್ಯಕಿಯು ರಹಸ್ಯವಾಗಿ ಚಲಿಸಿದನು. ಸಂಕೀರ್ಣ ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟ ಅವನ ಸುಂದರವಾದ ದರ್ಜೆಯು ಅವನು ಅರ್ಜುನನ ಸೈನ್ಯದ ಕಡೆಗೆ ಸವಾರಿ ಮಾಡುವಾಗ ಅವನ ಹಿಂದೆ ಬೀಸುತ್ತಿತ್ತು. ಉಕ್ಕಿನ ರಕ್ಷಣೆ ಮತ್ತು ಬೆವರು ಮತ್ತು ರಕ್ತದ ವಾಸನೆಯಿಂದ ಗಾಳಿಯು ತುಂಬಿತ್ತು. ಸಾತ್ಯಕಿ ಸಮೀಪಿಸುತ್ತಿದ್ದಂತೆ ಅವನ ಬಿಲ್ಲು ಜೋರಾಗಿ ತನ್ನ ಚಿನ್ನದ ದಂಡೆಯನ್ನು ದೊಡ್ಡ ಶಕ್ತಿಯಿಂದ ಅಲುಗಾಡಿಸುತ್ತಾ ಹಾಡತೊಡಗಿತು. ಅವನ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರುತ್ತಿದ್ದವು. ಶರತ್ಕಾಲದ ಚಂಡಮಾರುತದ ಮೊದಲು ಕೌರವ ಯೋಧರನ್ನು ಶರತ್ಕಾಲದ ಎಲೆಗಳಂತೆ ಹೊಡೆದವು. ಅವನು ಸವಾರಿ ಮಾಡುವಾಗ ಅವನ ಕಾಲುಗಳ ಕೆಳಗೆ ಭೂಮಿಯು ನಡುಗುತ್ತಿತ್ತು. ಅವನ ಸಾರಥಿಯು ಕುದುರೆಗಳನ್ನು ಧಾವಿಸು, ಕಾಯಿರಿ ಎಂದು ಕೂಗುತ್ತಾ ಒತ್ತಾಯಿಸುತ್ತಿದ್ದನು. ದುರ್ಯೋಧನ ಮತ್ತು ಶಕುನಿಯ ನೇತೃತ್ವದಲ್ಲಿ ಕೌರವರು ತಮ್ಮ ಬಾಣಗಳನ್ನು ದಟ್ಟವಾಗಿ ಮತ್ತು ವೇಗವಾಗಿ ಹಾರಿಸುತ್ತಿದ್ದ ಸಾತ್ಯಕಿಯ ಮೇಲೆ ತಮ್ಮನ್ನು ತಾವು ಹಾರಿಸಿಕೊಂಡರು. ಆದರೆ ಸಿನಿಯ ಮೊಮ್ಮಗನು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿದ್ದನು. ಯುದ್ಧದಲ್ಲಿ ಅವನ ಪರಾಕ್ರಮವು ಇಂದ್ರನ ಪರಾಕ್ರಮಕ್ಕೆ ಪ್ರತಿಸ್ಪರ್ಧಿಯಾಗಿತ್ತು. ಪ್ರತಿ ಹಾದು ಹೋಗುವ ಕ್ಷಣದಲ್ಲೂ ಅವನು ಹೆಚ್ಚು ಪ್ರಬಲನಾಗುತ್ತಿದ್ದನು. ಅವನ ಬಾಣಗಳು ಮತ್ತೆ ಮತ್ತೆ ಹೊಡೆಯುತ್ತಿದ್ದವು. ಆ ಹತ್ಯಾಕಾಂಡವು ನೋಡುವುದಕ್ಕೆ ಭಯಾನಕವಾಗಿತ್ತು, ಏಕೆಂದರೆ ಸಾತ್ಯಕಿಯ ದಂಡಗಳು ಗೋಧಿಯ ಮೂಲಕ ಕತ್ತಿಯಂತೆ ಕೌರವರ ಶ್ರೇಣಿಯನ್ನು ಕತ್ತರಿಸುತ್ತಿದ್ದವು. ದುರ್ಯೋಧನ, ಶಕುನಿ, ದುಶ್ಯಾಸನ ಎಲ್ಲರೂ ನಿರ್ಭೀತರಾದ ಯೋಧರಿಂದ ಹೊಡೆದು ಬಿಟ್ಟರು. ಅವರ ದೇಹಗಳು ಬಾಣದ ನಂತರ ಬಾಣದಿಂದ ಚುಚ್ಚಲ್ಪಟ್ಟವು. ಭೂಮಿಯು ರಕ್ತದಿಂದ ತುಂಬಿತ್ತು ಮತ್ತು ಗಾಳಿಯು ಸಾವಿನಿಂದ ಕೂಡಿತ್ತು. ಆದರೆ ಸಾತ್ಯಕಿಯು ತನ್ನ ಶತ್ರುಗಳನ್ನು ಕೊಲ್ಲುವುದರಲ್ಲಿ ಮಾತ್ರ ತೃಪ್ತನಾಗಿರಲಿಲ್ಲ. ಅವನು ಒಂದು ಉದ್ದೇಶಕ್ಕಾಗಿ ಹೋರಾಡಿದನು. ಪ್ರತಿ ಹೊಡೆತವು ಅವನನ್ನು ತನ್ನ ಗುರಿಯ ಹತ್ತಿರಕ್ಕೆ ತರಲು ಲೆಕ್ಕಾಚಾರ ಮಾಡಿತು. ಅವನು ಮುಂದೆ ಸವಾರಿ ಮಾಡುವಾಗ ಅವನ ಕಣ್ಣುಗಳು ತೀವ್ರವಾದ ಬೆಳಕಿಂದ ಹೊಳೆಯುತ್ತಿದ್ದವು. ಅವನ ರಥಧಾರಿ ಕುದುರೆಗಳನ್ನು ಅವಸರ ಕಾದು ನೋಡಿ ಎಂದು ಕೂಗುತ್ತಾ ಒತ್ತಾಯಿಸುತ್ತಿದ್ದನು. ತದನಂತರ ಒಂದು ಕ್ಷಣದಲ್ಲಿ ಅದು ಮುಗಿದು ಹೋಯಿತು. ಕೌರವ ಯೋಧರು ಅಸ್ತವ್ಯಸ್ತವಾಗಿ ಓಡಿಹೋದರು. ಅವರ ರಥಗಳನ್ನು ಕೈಬಿಡಲಾಯಿತು ಮತ್ತು ಅವರ ಕುದುರೆಗಳು ಚದುರಿ ಹೋದವು. ಅರ್ಜುನನ ಸೈನ್ಯದ ಕಡೆಗೆ ಸವಾರಿ ಮಾಡುವಾಗ ಸಾತ್ಯಕಿ ವಿಜಯಶಾಲಿಯಾಗಿ ನಿಂತನು. ಅವನ ಬಿಲ್ಲು ಇನ್ನೂ ಆಡುತ್ತಿತ್ತು. ಧೂಳು ನಿಂತಾಗ ಸಂಜಯನು
ಆ ಹತ್ಯಾಕಾಂಡವನ್ನು ವಿಸ್ಮಯದಿಂದ ನೋಡಿದನು. ಈಗೋ, ಓ ರಾಜನೇ, ಅವನು ಧೃತರಾಷ್ಟ್ರನಿಗೆ, ಯುಧನನ ಪರಾಕ್ರಮವು ನಿಜವಾಗಿಯೂ ಅದ್ಭುತವಾಗಿದೆ. ಅವನು ಇತರರಿಗಿಂತ ಭಿನ್ನವಾದ ಯೋಧನಾಗಿದ್ದಾನೆ. ಅವನ ಕೌಶಲ್ಯ ಮತ್ತು ಶಕ್ತಿ ಸಾಟಿಯಿಲ್ಲ ಎಂದು ಹೇಳಿದನು. ಆ ವೃದ್ಧ ರಾಜನು ಗಂಭೀರವಾಗಿ ತಲೆಯಾಡಿಸಿದನು. ಅವನು ದೂರಕ್ಕೆ ಹೋಗುತ್ತಿರುವಾಗ ಅವನ ಕಣ್ಣುಗಳು ಸಾತ್ಯಕಿಯ ಮೇಲೆ ನೆಟ್ಟವು, ಏಕೆಂದರೆ ಆ ಕ್ಷಣದಲ್ಲಿ ಇದು ಸ್ಪಷ್ಟವಾಗಿತ್ತು. ಸಾತ್ಯಕಿಯು ಸಾಮಾನ್ಯ ಮನುಷ್ಯನಲ್ಲೋ, ಅವನು ಪ್ರಕೃತಿಯ ಶಕ್ತಿಯಾಗಿದ್ದನು. ಅದು ನಿಗ್ರಹಿಸಲಾಗದ ಚಂಡಮಾರುತವಾಗಿತ್ತು. ಹಸ್ತಿನಾಪುರದ ಕುರುಡ ರಾಜನಾದ ಧೃತರಾಷ್ಟ್ರನು ತನ್ನ ಕೋಣೆಗಳಲ್ಲಿ ಕುಳಿತಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಅವನ ಮನಸ್ಸು ಚಿಂತೆ ಮತ್ತು ಕಾಳಜಿಯಿಂದ ತುಂಬಿತ್ತು. ಆ ದಿನದ ಯುದ್ಧದ ರಚನೆಗಳನ್ನು ವಿವರಿಸಲು ಅವನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನನ್ನು ಕರೆದ. ಇಗೋ, ಓ ಸಂಜಯ, ಧೃತರಾಷ್ಟ್ರನು ಸಿನಿಯ ಮೊಮ್ಮಗ ಅರ್ಜುನನು ದುಸ್ತರವೆಂದು ತೋರುವ ಬಲದೊಂದಿಗೆ ನಮ್ಮತ್ತ ಸಾಗುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ನನ್ನ ಮಕ್ಕಳು ಏನು ಮಾಡಿದ್ದಾರೆ? ಅರ್ಜುನನಿಗೆ ಸಮಾನವಾದ ಪರಾಕ್ರಮಶಾಲಿ ಯೋಧನಾದ ಯುಧನನು ಅವರ ಮುಂದೆ ನಿಂತಾಗ ಅವರು ತಮ್ಮ ಹೃದಯವನ್ನು ಯುದ್ಧದಲ್ಲಿ ಹೇಗೆ ಕಿರಿಸಿಕೊಳ್ಳಲು ಸಾಧ್ಯವಾಯಿತು? ಸಂಜಯನು ತನ್ನ ಕಥೆಯನ್ನು ಪ್ರಾರಂಭಿಸಿದನು. ನನ್ನ ರಾಜನೇ, ನಿನ್ನ ಮಗ ದುರ್ಯೋಧನನು ಸಂಸಪ್ತಕರನ್ನು ಒಟ್ಟುಗೂಡಿಸಿ ಉಗ್ರವಾಗಿ ಹೋರಾಡಲು ಆಜ್ಞಾಪಿಸಿದನು. ದುರ್ಯೋಧನನ ನೇತೃತ್ವದಲ್ಲಿ 100,000 ಬಿಲ್ಲುಗಾರರು, ಶಕರು, ಕಾಮೋಜರು, ವಲ್ಲೀಕರು, ಯವನರು, ಪರಾಗರು, ಕಳಿಂಗರು, ತಂಗನರು, ಅಮ್ಮವಸ್ಥರು, ಪಿಸಸರು, ಬಾಬರರು ಮತ್ತು ಪರ್ವತಾರೋಹಿಗಳೊಂದಿಗೆ ಅರ್ಜುನನ ವಿರುದ್ಧ ಕೀಟಗಳಂತೆ ಉರಿಯುತ್ತಿರುವ ಬೆಂಕಿಯತ್ತ ಧಾವಿಸಿದರು. ಸಂಜೆ ಮಾತನಾಡುತ್ತಿದ್ದಂತೆಯೇ ಧೃತರಾಷ್ಟ್ರನ ಆತಂಕ ಹೆಚ್ಚಾಯಿತು ಮತ್ತು ಸಾತ್ಯಕಿಯ ಬಗ್ಗೆ ಏನು ಎಂದು ಕೇಳಿದರು. ಯುದ್ಧದಲ್ಲಿ ಅವರನ್ನು ಹೇಗೆ ದಾಟಲು ಸಾಧ್ಯವಾಯಿತು? ಸಂಜಯನು ಮುಂದುವರಿಸಿದನು. 1000 ಕಾರುಗಳು, 100 ಮಹಾಂಕಾರ ಯೋಧರು, 1000 ಆನೆಗಳು, 2,000 ವೀರರು ಮತ್ತು ಅಸಂಖ್ಯಾತ ಪಾದಚಾರಿ ಸೈನಿಕರನ್ನು ಒಳಗೊಂಡ ಪ್ರಬಲ ತಂಡವು ಅರ್ಜುನನ ವಿರುದ್ಧ ಧಾವಿಸಿತು. ದುಶ್ಯಾಸನನು ಆ ಎಲ್ಲಾ ಯೋಧರನ್ನು ತಮ್ಮ ಸುತ್ತಲೂ ಇದ್ದ ಸಾತ್ಯಕಿಯನ್ನು ಕೊಲ್ಲುವಂತೆ ಒತ್ತಾಯಿಸಿದ ನಂತರ ನಡೆದ ಯುದ್ಧವನ್ನು ಸಂಜಯ್ ವಿವರಿಸಿದಾಗ ರಾಜನ ಚಿಂತೆ ವಿಸ್ಮಯಕ್ಕೆ ತಿರುಗಿತು. ನಕ್ಷತ್ರಗಳಿಂದ ಆವೃತವಾದ ಶರತ್ಕಾಲದ ಆಕಾಶದಂತೆ ಯುದ್ಧದ ಮೈದಾನವು ಅರ್ಜುನನ ಪ್ರಬಲ ಶಸ್ತ್ರಾಸ್ತ್ರಗಳಿಂದ ಮುರಿದು ಪುಡಿ ಮಾಡಿದ ಕಾರುಚಕ್ರಗಳಿಂದ ತುಂಬಿತ್ತು. ಆ ಕಲ್ಲುಗಳ ತುಣುಕುಗಳು ಉರಿಯುತ್ತಿರುವ ಬೆಂಕಿಯ ನೊಣಗಳ ಸಮೂಹದಂತೆ ಕಾಣುತ್ತಿದ್ದವು. ಅಲ್ಲಿ ಅನೇಕ ಹೋರಾಟಗಾರರನ್ನು ಕೊಂದವು. ಸಂಜಯನ ಕಥೆಯನ್ನು ಕೇಳುತ್ತಿದ್ದಂತೆ ಧೃತರಾಷ್ಟ್ರನ ಕಣ್ಣುಗಳು ಅಗಲವಾದವು ಮತ್ತು ಪರ್ವತಾರೋಹಿಗಳ ಬಗ್ಗೆ ಏನು ಎಂದು ಅವರು ಕೇಳಿದರು. ಸಂಜಯ್ ಉತ್ತರಿಸಿದ, ಅವರು ದೊಡ್ಡ ದೊಡ್ಡ ಕಲ್ಲುಗಳಿಂದ ಶಸ್ತ್ರಸಜ್ಜಿತರಾಗಿ ಆ ಯುದ್ಧದಲ್ಲಿ ಅರ್ಜುನನ ಮುಂದೆ ನಿಂತರು. ಇತರರು ನಿಮ್ಮ ಮಗನ ಒತ್ತಾಯದ ಮೇರೆಗೆ ಮತ್ತು ಸಾತ್ಯಕಿಯನ್ನು ಕೊಲ್ಲಲು ಬಯಸಿ ಕ್ಷಿಪಣಿಗಳಿಂದ ಶಸ್ತ್ರಸಜ್ಜಿತರಾಗಿ ಅವನನ್ನು ಎಲ್ಲಾ ಕಡೆಗಳಿಂದ ಸುತ್ತುವರಿದರು. ಆನಂತರ ನಡೆದ ಹತ್ಯೆಯನ್ನು ಸಂಜಯ್ ವಿವರಿಸುತ್ತಿದ್ದಂತೆ ರಾಜನ ಮುಖವು ಕುಸಿಯಿತು. ಸಾತ್ಯಕಿ ಕಲ್ಲುಗಳಿಂದ ಹೋರಾಡುತ್ತಿದ್ದ 1000 ಯೋಧರನ್ನು ಕೊಂದನು ಎಂದು ಅವನು ಹೇಳಿದನು. ಇದೆಲ್ಲವೂ ತುಂಬಾ ಅದ್ಭುತವಾಗಿ ಕಾಣುತ್ತಿತ್ತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಕೌರವರ ಮಹಾನ್ ಯೋಧ ಮತ್ತು ಶಿಕ್ಷಕನಾದ ದ್ರೋಣನು ತನ್ನ ಸಾರಥಿಯನ್ನು ಉದ್ದೇಶಿಸಿ, ಈ ಉಗ್ರ ಕೋಲಾಹಲವು ಬರುವ ಸ್ಥಳಕ್ಕೆ ನಮ್ಮನ್ನು ಕರೆದೊಯ್ಯಿರಿ. ನಿಸ್ಸಂದೇಹವಾಗಿ ಯುಧನನು ಕಲ್ಲುಗಳಿಂದ ಹೋರಾಡುವ ಪರ್ವತಾರೋಹಿಗಳೊಂದಿಗೆ ತೊಡಗಿಸಿಕೊಂಡಿದ್ದಾನೆ ಎಂದು ಹೇಳಿದನು. ರಥಧಾರಿ ಉತ್ತರಿಸಿದ, ನನ್ನ ಒಡೆಯನೇ. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ದುಶ್ಯಾಸನನ ರಥವು ಸ್ಥಳದಿಂದ ಓಡಿ ಹೋಗುವುದನ್ನು ಸಂಜಯನು ನೋಡಿದನು. ಭರದ್ವಾಜನ ಮಗ ದ್ರೋಣನು ಈ ಹೇಡಿತನದ ಕೃತ್ಯದಿಂದ ಕೋಪಗೊಂಡನು.
ಅವನು ತನ್ನ ಧ್ವನಿಯನ್ನು ಕಠಿಣವಾಗಿ ಮತ್ತು ಆಜ್ಞಾಪಿಸುವ ದುಶ್ಯಾಸನನ ಬಳಿಗೆ ಹೋದನು. ದುಶ್ಯಾಸನನೇ, ನೀನು ಯುದ್ಧದಿಂದ ಏಕೆ ಓಡಿ ಹೋಗುತ್ತಿದ್ದೀಯ? ನೀನು ರಾಜಕುಮಾರ, ರಾಜನ ಸಹೋದರ ಮತ್ತು ಪರಾಕ್ರಮಶಾಲಿ ಯೋಧನಾಗಿದ್ದೀಯ. ನಿನ್ನ ಧೈರ್ಯಕ್ಕೆ ಏನಾಯಿತು? ಅವನ ಮಾತುಗಳು ನಿರಾಶೆಯಿಂದ ಕೂಡಿದ್ದವು. ದ್ರೋಣನ ಮಾತುಗಳನ್ನು ಕೇಳುವುದಿಲ್ಲವೆಂಬ ಸೋಗಿನಲ್ಲಿ ದುಶ್ಯಾಸನನು ಮೌನವಾಗಿದ್ದನು. ಆತನು ಮ್ಲೇಚ್ಛರ ದೊಡ್ಡ ಸೈನ್ಯದೊಂದಿಗೆ ಸತ್ಯಕಿಯು ಯುದ್ಧದಲ್ಲಿ ತೊಡಗಿರುವ ಸ್ಥಳಕ್ಕೆ ಹೋದನು. ಇಬ್ಬರು ಯೋಧರು ಘರ್ಷಣೆ ನಡೆಸಿದರು ಮತ್ತು ದುಶ್ಯಾಸನನು ಸತ್ಯಕಿಯ ವಿರುದ್ಧ ತೀವ್ರವಾಗಿ ಹೋರಾಡಿದನು. ಏತನ್ಮಧ್ಯೆ ದ್ರೋಣನು ಯುದ್ಧಕ್ಕೆ ಧಾವಿಸಿದನು. ಅವನ ರಥವು ಬೆಣ್ಣೆಯ ಮೂಲಕ ಬಿಸಿಯಾದ ಚಾಕಿಯಂತೆ ಪಾಂಡವ ಶ್ರೇಣಿಯನ್ನು ಚುಚ್ಚಿತು. ಅವನು ಅವರ ಯೋಧರನ್ನು ನೂರಾರು ಮತ್ತು ಸಾವಿರಾರು ಜನರು ಹತ್ತಿಕ್ಕಲು ಪ್ರಾರಂಭಿಸಿದನು. ಅವನ ಬಾಣಗಳು ವೇಗವಾಗಿ ಮತ್ತು ನಿಜವಾಗಿ ಹಾರುತ್ತಿದ್ದವು. ದ್ರೋಣನ ಪರಾಕ್ರಮದ ದೃಶ್ಯವು ವಿಸ್ಮಯಕಾರಿಯಾಗಿತ್ತು ಮತ್ತು ಸಂಜಯನೂ ಸಹ ಅದನ್ನು ನೋಡಿ ಆಶ್ಚರ್ಯಚಕಿತ ಆದರೂ. ದ್ರೋಣನು ಹೋರಾಡುವುದನ್ನು ಮುಂದುವರೆಸಿದಾಗ ಅವನು ತನ್ನನ್ನು 5 ನೇರ ದಂಡೆಗಳಿಂದ ಚುಚ್ಚಿದ ಪ್ರಸಿದ್ಧ ವೀರಕೇತುವನ್ನು ಎದುರಿಸಿದನು. ಆದರೆ ದ್ರೋಣನು ಹಿಂದೆ ಸರಿಯಲು ನಿರಾಕರಿಸಿದನು. ಬಾಣಗಳ ಸುರಿಯನ್ನು ಹೊಡೆದನು. ಅದು ವೀರಕೇತುವಿನ ಸಾರಥಿ ಮತ್ತು ಪ್ರಮಾಣಿತ ಹಾರಾಟವನ್ನು ಕಳುಹಿಸಿತು. ನಂತರ ರಾಜಕುಮಾರನು ಇನ್ನೂ 7 ಬಾಣಗಳೊಂದಿಗೆ ಹಿಂಬಾಲಿಸಿದನು. ವೀರಕೇತುವಿನ ರಥವನ್ನು ಹೊಡೆದು ಅದನ್ನು ನೆಲಕ್ಕೆ ಅಪ್ಪಳಿಸಿದನು. ತಮ್ಮ ವಿಜಯದಿಂದ ಪ್ರೇರಿತರಾದ ಪಾಂಚಾಲರು ಎಲ್ಲ ಕಡೆಗಳಿಂದ ದ್ರೋಣನನ್ನು ಸುತ್ತುವರೆದರು. ಬಾಣಗಳು ಮತ್ತು ಬೇಲಿಗಳನ್ನು ಅವನ ಮೇಲೆ ಸುರಿಸಿದರು. ಆದರೆ ದ್ರೋಣನು ಬಿರುಗಾಳಿಯ ಮೋಡದಂತೆ ಅವರ ದಾಳಿಯನ್ನು ಸುಲಭವಾಗಿ ಚದುರಿಸಿದನು. ಅವನ ಸ್ವಂತ ಬಾಣಗಳು ಮಿಡತೆಗಳ ಗುಂಪಿನಂತೆ ಅವರ ಮೇಲೆ ಹಾರುತ್ತಿದ್ದು ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಚಿತ್ರಕೇತು, ಸುಧಾಮನ್, ಚಿತ್ರವರ್ಮನ್ ಮತ್ತು ಚಿತ್ರಾರಥರು ದ್ರೋಣನ ವಿರುದ್ಧ ಪಡೆಗಳನ್ನು ಸೇರಿಕೊಂಡರು. ಅವರ ದಂಡೆಗಳಿಂದ ಆಘಾತಕ್ಕೊಳಗಾದ ದ್ರೋಣನು ಆ ಪ್ರಬಲ ಯೋಧರನ್ನು ಹಿಂದಕ್ಕೆ ತಳ್ಳಿದ್ದ ಬಾಣಗಳ ಸುರಿಮಳೆಗಳನ್ನು ಹಿಮ್ಮೆಟ್ಟಿಸಿದನು. ಭಾರದ್ವಾಜನ ಮಗನು ಸಾಟಿಯಿಲ್ಲದ ಉಗ್ರತೆಯಿಂದ ಹೋರಾಡುವುದನ್ನು ಮುಂದುವರೆಸಿದನು. ಅವನ ಬಾಣಗಳು ವೇಗವಾಗಿ ಮತ್ತು ನಿಜವಾಗಿ ಹಾರುತ್ತಿದ್ದವು. ಅವನು ಒಬ್ಬ ನುರಿತ ತೋಟಗಾರನಂತೆ ಮರದಿಂದ ಹೂವುಗಳನ್ನು ಕಡಿಯುತ್ತಿದ್ದನು. ಅವರ ದೇಹಗಳು ಅವರ ರಥಗಳಿಂದ ಬಿದ್ದ ಮರಗಳಂತೆ ನೆಲಕ್ಕೆ ಅಪ್ಪಳಿಸಿದವು. ದ್ರೋಣನು ತನ್ನ ಸಹೋದರರನ್ನು ಕೊಂದಿದ್ದರಿಂದ ಕೋಪಗೊಂಡ ಧೃಷ್ಟದ್ಯುಮ್ನನು ತೀವ್ರ ಕೂಗಿ ಅವನ ವಿರುದ್ಧ ಧಾವಿಸಿದನು. ಆದರೆ ಅವನು ಅನೇಕ ನೇರವಾದ ದಂಡೆಗಳಿಂದ ದ್ರೋಣನನ್ನು ಹೊಡೆದಾಗಲೂ ಭಾರದ್ವಾಜನ ಮಗನು ಶರಣಾಗಲು ನಿರಾಕರಿಸಿದನು. ಅವನು ಎದೆಯಲ್ಲಿ ಚುಚ್ಚಿದ ತನ್ನ ರಥದ ಮಹಡಿಯ ಮೇಲೆ ಕುಳಿತನು. ಆದರೆ ಇನ್ನೂ ಹೋರಾಡುತ್ತಿದ್ದನು. ದ್ರೋಣನ ಸ್ಥಿತಿಸ್ಥಾಪಕತ್ವದಿಂದ ಧೃಷ್ಟದ್ಯುಮ್ನನು ದಿಗ್ಭ್ರಮೆಗೊಂಡನು ಮತ್ತು ಒಂದು ಕ್ಷಣ ತನ್ನ ಬಿಲ್ಲನ್ನು ಬದಿಗೆ ಹಾಕಿದನು. ಆದರೆ ಅವನು ದ್ರೋಣನ ಪತನವನ್ನು ನೋಡುತ್ತಿದ್ದ. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದಾಗ ಕುರುಸರ ರಾಜ ಧೃತರಾಷ್ಟ್ರನು ತನ್ನ ಒಟ್ಟುಗೂಡಿದ ಸೈನ್ಯವನ್ನು ದಿಟ್ಟಿಸಿ ನೋಡಿದನು. ಅವನು ತನ್ನ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನ ಕಡೆಗೆ ತಿರುಗಿ ಕೇಳಿದನು. ಸಂಜಯನ್ ನನಗೆ ಹೇಳಿ, ಸಿನಿಯ ಮೊಮ್ಮಗನಾದ ಸಾತ್ಯಕಿ ನಮ್ಮ ವಿಶಾಲ ಸೈನ್ಯವನ್ನು ದಾಟಿ ಹೇಗೆ ಅರ್ಜುನನನ್ನು ತಲುಪಿದನು? ಸಂಜಯನು ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ವಿಶಾಲವಾದವು. ಮಹಾರಾಜರೇ, ನನ್ನ ಎಲ್ಲ ವರ್ಷಗಳಲ್ಲಿ ನಾನು ಅಂತಹ ದೃಶ್ಯವನ್ನು ನೋಡಿಲ್ಲ. ನೀವು ಒಟ್ಟುಗೂಡಿದ ಸೈನ್ಯವು ಜರತ್ತು ಹಿಂದೆಂದೂ ನೋಡಿಲ್ಲದಂತಹದ್ದಾಗಿತ್ತು. ದೇವರುಗಳು ಸ್ವತಃ ಯುದ್ಧವನ್ನು ವೀಕ್ಷಿಸಲು ಬಂದಿದ್ದರು. ನಿಮ್ಮ ಆತಿಥೇಯನು ಪಾಂಡವರೊಂದಿಗೆ ದರ್ಶನ ಮಾಡಿದಾಗ ಶಬ್ದವು ಕಿವುಡಾಗಿತ್ತು. ಇದು ಚಂಡಮಾರುತದಿಂದ ಕೋಪಗೊಂಡ ಸಮುದ್ರದ ಗುಡುಗು ಇದ್ದಂತೆ ಸಾವಿರಾರು ರಾಜರು ಪ್ರತಿಯೊಬ್ಬರೂ
ತಮ್ಮದೇ ಆದ ನಾಯಕ ನಿಮ್ಮೊಂದಿಗೆ ಧೈರ್ಯದಿಂದ ಹೋರಾಡಿದರು. ಸಂಜೆ ಮಾತನಾಡುತ್ತಿದ್ದಂತೆಯೇ ಧೃತರಾಷ್ಟ್ರನ ಚಿಂತೆ ಹೆಚ್ಚಾಯಿತು. ಆದರೆ ದುರ್ಯೋಧನನ ಬಗ್ಗೆ ಏನೂ ಆತಂಕದಿಂದ ನಡುಗುತ್ತಿದ್ದ ಅವನ ಧ್ವನಿಯು ಕೇಳಿತು. ಅವನು ಪಾಂಡವರ ಶಕ್ತಿಯ ವಿರುದ್ಧ ಹೇಗೆ ಹೋರಾಡಿದನು. ದುರ್ಯೋಧನ ಮತ್ತು ಪಾಂಚಾಲರು ಮತ್ತು ಪಾಂಡವರ ಸಂಯುಕ್ತ ಪಡೆಗಳ ನಡುವಿನ ಮುಖಾಮುಖಿಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಸಂಜಯನ ಅಭಿವ್ಯಕ್ತಿ ಅಸ್ಪಷ್ಟವಾಯಿತು. ನಿನ್ನ ವೀರ ಮಗನಾದ ದುರ್ಯೋಧನನು ಕಮಲದ ಕಾಂಡಗಳ ಸರೋವರದ ಮೂಲಕ ಅಪ್ಪಳಿಸುವ ಆನೆಯಂತೆ ಯುದ್ಧಕ್ಕೆ ಇಳಿದನು. ಅವನು ದೃಢತೆಯಿಂದ ಹೋರಾಡಿದನು. ಭೀಮಸೇನನನ್ನು 10 ಬಾಣಗಳಿಂದ ಚುಚ್ಚಿದನು. ಅವಳಿಗಳಲ್ಲಿ ಪ್ರತಿಯೊಂದು 3 ಮತ್ತು ರಾಜ ಯುಧಿಷ್ಠಿರನು 7, ಅವನು ವಿರಾಟ ಮತ್ತು ದ್ರುಪದವನ್ನು 6 ಬಾಣಗಳಿಂದ, ಸಿಕಂದಿನನ್ನು 100ರಿಂದ ಮತ್ತು ದೃಷ್ಟದ್ಯುಮ್ನನನ್ನು 20 ಬಾಣಗಳಿಂದ ಹೊಡೆದನು. ಸಂಜೆಯನ್ನು ಮಾತನಾಡುತ್ತಿರುವಾಗ ಧೃತರಾಷ್ಟ್ರನ ಮನಸ್ಸಿನ ಕಣ್ಣಿನ ಮುಂದೆ ಆ ದೃಶ್ಯವು ತೆರೆದುಕೊಂಡಿತು. ಅವನು ತನ್ನ ಮಗ ದುರ್ಯೋಧನನು ತನ್ನ ಎಲ್ಲಾ ಶಕ್ತಿಯಿಂದ ಹೋರಾಡುತ್ತಿರುವುದನ್ನು ಕಂಡನು. ತನ್ನ ಬಿಲ್ಲು ತನ್ನ ಶತ್ರುಗಳ ಮೇಲೆ ಬಾಣದ ನಂತರ ಬಾಣವನ್ನು ಬಿಡುತ್ತಿರುವಾಗ ಶಾಶ್ವತವಾದ ವೃತ್ತದಲ್ಲಿ ಎಳೆಯಲ್ಪಟ್ಟಿತು. ಆದರೆ ಅವನ ಧೈರ್ಯಶಾಲಿ ಪ್ರಯತ್ನಗಳ ಹೊರತಾಗಿಯೂ ದುರ್ಯೋಧನನು ಅಂತಿಮವಾಗಿ ಯುಧಿಷ್ಠಿರನ ಬಾಣಗಳಿಂದ ಗಾಯಗೊಂಡರು. ಸಂಜೆನು ಯುದ್ಧದ ಕಥೆಯನ್ನು ವಿವರಿಸುವುದನ್ನು ಮುಂದುವರೆಸಿದನು. ಪ್ರಸಿದ್ಧ ಶಿಕ್ಷಕ ಮತ್ತು ಯೋಧನಾದ ದ್ರೋಣನು ತನ್ನ ರಾಜನನ್ನು ರಕ್ಷಿಸಲು ಹೇಗೆ ಯುದ್ಧದಲ್ಲಿ ಸೇರಿಕೊಂಡನು ಎಂಬುದನ್ನು ವಿವರಿಸಿದನು. 2 ಕಡೆಯವರು ಹೊಡೆತಗಳನ್ನು ಹೊಡೆದರು ಮತ್ತು ಇಬ್ಬರೂ ಮೇಲುಗೈ ಸಾಧಿಸಲಿಲ್ಲ. ಈ ವ್ಯವಸ್ಥೆಯ ಮಧ್ಯೆ ಅರ್ಜುನನು ದ್ರೋಣನ ಬಿಲ್ಲುಗಾರರೊಂದಿಗೆ ಘರ್ಷಣೆ ಮಾಡಿದನು. ಆದರೆ ಸಾತ್ಯಕಿ ಕೌರವರ ವಿರುದ್ಧ ಹೋರಾಡಿದನು. ಸಂಜೆನು ಮಾತನಾಡುವುದನ್ನು ಮುಗಿಸಿದಾಗ ಧೃತರಾಷ್ಟ್ರನು ಯುದ್ಧಭೂಮಿಯಲ್ಲಿ ಗಾಯಗೊಂಡಿದ್ದ ತನ್ನ ಮಗನನ್ನು ದಿಟ್ಟಿಸಿ ನೋಡಿದನು. ತನ್ನ ಅಹಂಕಾರ ಮತ್ತು ಮಹತ್ವಾಕಾಂಕ್ಷೆಯು ಈ ಕ್ಷಣಕ್ಕೆ ಕಾರಣವಾಗಿದೆ ಎಂದು ತಿಳಿದ ಆತನಿಗೆ ದುಃಖ ಮತ್ತು ವಿಷಾದವಾಯಿತು. ಯುದ್ಧವು ಇನ್ನೂ ಹಲವು ದಿನಗಳವರೆಗೆ ಮುಂದುವರಿಯುತ್ತದೆ. ಆದರೆ ಒಂದು ವಿಷಯ ಖಚಿತವಾಗಿತ್ತು, ಯಾವುದು ಮತ್ತೆ ಮೊದಲಿನಂತಾಗುವುದಿಲ್ಲ. ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಅದರ ಮುಂದೆ ಭುಗಿಲೆದ್ದ ಅವ್ಯವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀಸಿದನು. ಈ ಕೋಲಾಹಲದ ಮಧ್ಯೆ ಪ್ರಸಿದ್ಧ ಗುರು ಮತ್ತು ಯೋಧನಾದ ದ್ರೋಣನು ತನ್ನ ರಥದ ಮೇಲೆ ಸವಾರಿ ಮಾಡಿದನು. ಅದರ ಕುದುರೆಗಳ ಕಾಲುಗಳು ಲಯಬದ್ಧ ಲಯವನ್ನು ಹೊಡೆದವು. ಅವನು ಪಾಂಡವರ ಸಾಲುಗಳನ್ನು ಸಮೀಪಿಸುತ್ತಿದ್ದಂತೆ ಉಕ್ಕಿನ ಘರ್ಷಣೆ ಮತ್ತು ಗಾಯಗೊಂಡವರ ಕೂಗುಗಳು ಗಾಳಿಯನ್ನು ತುಂಬಿದ್ದವು. ದ್ರೋಣನ ಕಣ್ಣುಗಳು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದವು. ಅವನ ಗಮನವು ಅವನ ಮುಂದಿರುವ ಶತ್ರುವಿನ ಮೇಲೆ ಕೇಂದ್ರೀಕೃತವಾಗಿತ್ತು. ಹಾದು ಹೋಗುವ ಪ್ರತಿ ಕ್ಷಣವೂ ಅವನ ವೇಗವು ಹೆಚ್ಚುತ್ತಾ ಹೋಯಿತು. ಅವನ ಬಾಣಗಳು ವೇಗವಾಗಿ ಮತ್ತು ಬಲವಾಗಿ ಹಾರುತ್ತಿದ್ದವು. ಅವನನ್ನು ವಿರೋಧಿಸಲು ಧೈರ್ಯ ಮಾಡಿದವರಲ್ಲಿ ಕೈಕೇಯರ ಪ್ರಬಲ ಕಾರ್ಯೋಧನಾದ ಬೃಹತ್ಕ್ಷತ್ರನು ಯುದ್ಧದಲ್ಲಿ ತನ್ನ ಅಸಲವಾದ ಉಗ್ರತೆಗೆ ಹೆಸರುವಾಸಿಯಾಗಿದ್ದನು. ಇಬ್ಬರೂ ಘರ್ಷಣೆ ಮಾಡಿದರು. ಬಾಣಕ್ಕೆ ಬಾಣವನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಪ್ರತಿ ಹೊಡೆತವು ಮಾರಣಾಂತಿಕ ನಿಕಟತೆಯಿಂದ ಹಾದು ಹೋಗುತ್ತಿತ್ತು. ದ್ರೋಣನ ಕೋಪವು ಪ್ರತಿ ಹಾದು ಹೋಗುವ ಕ್ಷಣಕ್ಕೂ ಬೆಳೆಯಿತು ಮತ್ತು ಅವನು ತನ್ನ ಅಸ್ತಿತ್ವದ ಆಳದಿಂದ ಬ್ರಹ್ಮ ಆಯುಧವನ್ನು ಕರೆದನು. ಕೇಕೆಯರ ರಾಜಕುಮಾರನು ಈ ಅದ್ಭುತವನ್ನು ನೋಡಿ ದಿಗ್ಭ್ರಮೆಗೊಂಡನು. ಭೀಕರವಾದ ಕೂಗಿನಿಂದ ಅವರು ಪ್ರತಿದಾಳಿ ನಡೆಸಿ ಕಲ್ಲಿನ ಮೇಲೆ ಬೀಸುತ್ತಿದ್ದ ಮತ್ತು ಚಿನ್ನದ ರೆಕ್ಕೆಗಳಂತೆ ಹೊಳೆಯುತ್ತಿದ್ದ 60 ದಂಡೆಗಳನ್ನು ಬಿಚ್ಚಿದನು. ಯುದ್ಧವು ಉಲ್ಬಣಗೊಂಡಿತು. ಉಕ್ಕಿನ ಉನ್ಮಾದ ಮತ್ತು ಕೋಪದಿಂದ ಹೋರಾಟಗಾರರು ಘರ್ಷಣೆ ಮಾಡುವಾಗ 2 ಕಡೆಯ ವ್ಯಾಪಾರದ ಹೊಡೆತಗಳು. ಬೃಹತ್ಕ್ಷತ್ರನು ಗಾಯಗೊಂಡಿದ್ದಾಗ ಅವನ ಮಗ ಶಿಶುಪಾಲನ ಕೋಪಕ್ಕೆ ಮಿತಿಯೇರಿರಲಿಲ್ಲ.
ಅವನು ತನ್ನ ತಂದೆಯ ಗಾಯಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ಉದ್ದೇಶದಿಂದ ದ್ರೋಣನ ಸ್ಥಳಕ್ಕೆ ಧಾವಿಸುವಂತೆ ತನ್ನ ರಥಚಾಲಕರನ್ನು ಒತ್ತಾಯಿಸಿದನು. ಯುವ ಯೋಧನಾದ ದುಷ್ಟಕೇತು ಭೀಕರವಾದ ಯುದ್ಧದ ಕೂಗಿನಿಂದ ಮುಂದೆ ಓಡಿದನು. ಅವನ ಬಿಲ್ಲು ಹಾಡುತ್ತಾ 60 ದಂಡಗಳನ್ನು ಬಿಚ್ಚಿ ಮಾರಣಾಂತಿಕ ಕೀಟಗಳ ಗುಂಪಿನಂತೆ ಗಾಳಿಯನ್ನು ಚುಚ್ಚಿ ಈ ದಾಳಿಯಿಂದ ವಿಚಲಿತರಾಗದ ದ್ರೋಣನು ಮುಗುಳಕ್ಕನು ತ್ವರಿತಗತಿಯಲ್ಲಿ ಅವನು ದುಷ್ಟಕೇತುವಿನ ಕುದುರೆಗಳು ಮತ್ತು ಗತವನ್ನು ಕತ್ತರಿಸಿದನು. ಅವಳ ದೇಹಗಳು ಅವ್ಯವಸ್ಥೆಯ ನಡುವೆ ಭೂಮಿಯ ಮೇಲೆ ಅಪ್ಪಳಿಸಿದರು. ನಂತರ ಭಾರದ್ವಾಜನ ಮಗನು ತನ್ನ ಗಮನವನ್ನು ದುಷ್ಟಕೇತುವಿನ ಕಡೆಗೆ ತಿರುಗಿಸಿದನು. ಅವರ ಸುತ್ತಲಿನ ಬೆಳಕಿನಲ್ಲಿ ಕುಡಿಯುವಂತೆ ತೋರುವ 25 ಬಾಣಗಳಿಂದ ಅವನನ್ನು ಚುಚ್ಚಿದ ಯುದ್ಧವು ಉಲ್ಬಣಗೊಂಡಿತ್ತು. ಉಕ್ಕಿನ ಮತ್ತು ಕ್ರೋಧದ ಉನ್ಮಾದದಲ್ಲಿ ಹೋರಾಟಗಾರರು ಘರ್ಷಣೆ ಮಾಡುವಾಗ 2 ಕಡೆಯವರು ಹೊಡೆದಾಟಗಳನ್ನು ನಡೆಸಿದರು. ಆದರೆ ಪಾಂಡವರು ದುರ್ಬಲಗೊಳ್ಳಲು ಪ್ರಾರಂಭಿಸಿದಾಗ ದ್ರೋಣನ ನಿರಂತರ ದಾಳಿಯ ಅಡಿಯಲ್ಲಿ ಅವರ ಶ್ರೇಣಿಗಳು ಕ್ಷೀಣಿಸುತ್ತಿದ್ದವು. ನೇಳಿನಿಂದ ಹೊಸ ಚಾಲೆಂಜರ್ ಹೊರಹೊಮ್ಮಿದರು. ಜಾಸಂದನ ವೀರೋಚಿತ ಮಗಸೂಯನನ್ನು ಆವರಿಸುತ್ತಿದ್ದ ಕಪ್ಪು ಮೋಡದಂತೆ ಅವನು ಬಾಣದ ಮಳೆಗಳಿಂದ ದ್ರೋಣನನ್ನು ಆವರಿಸಿಬಿಟ್ಟನು. ಯುದ್ಧದ ಬಿಸಿಲಿನಲ್ಲಿ ಅವನನ್ನು ಅದೃಶ್ಯನನ್ನಾಗಿ ಮಾಡಿದನು. ಆದರೆ ಕ್ಷತ್ರಿಯರನ್ನು ರುಬ್ಬುವ ಆ ದ್ರೋಣನನ್ನು ಕಡಿಮೆ ಅಂದಾಜು ಮಾಡಬಾರದಿತ್ತು. ತೀವ್ರವಾದ ಕೂಗಿನಿಂದ ಅವನು ತನ್ನ ಸ್ವಂತ ಶಸ್ತ್ರಾಸ್ತ್ರಗಳನ್ನು ಬಿಡುಗಡೆ ಮಾಡಿದನು. ಪ್ರತಿ ದಂಡೆಯೂ ತನ್ನ ಗುರಿಯನ್ನು ಹೊಡೆದಾಗ ವೇಗವಾಗಿ ಮತ್ತು ನಿಜವಾಗಿ ಹಾರುತ್ತಿತ್ತೆಂಬಲ್ಲಿ ಪಾಂಡವರು ಮತ್ತು ಅವರ ಮಿತ್ರರ ಸೈನ್ಯಗಳು ಅವರವರ ಪಡೆಗಳ ವಿರುದ್ಧ ಮುಖಾಮುಖಿಯಾಗುವುದರೊಂದಿಗೆ ಮಹಾಯುದ್ಧವು ಉಲ್ಬಣಗೊಂಡಿತು. ರಾಜ ಯುಧಿಷ್ಠಿರನು ತನ್ನ ರಥದಿಂದ ನೋಡುತ್ತಾ ತನ್ನ ಸಹೋದರರು ಮತ್ತು ಸ್ನೇಹಿತರು ತನ್ನ ಸುತ್ತಲೂ ಬೀಳುತ್ತಿರುವುದನ್ನು ನೋಡಿ ಹೆಚ್ಚು ಆತಂಕಗೊಂಡನು. ಅವನು ಯುದ್ಧಭೂಮಿಯನ್ನು ಸ್ಕ್ಯಾನ್ ಮಾಡಿದನು. ಆದರೆ ಫಲ್ಗುನ ಎಂದು ಕರೆಯಲ್ಪಡುವ ಪ್ರಬಲ ಯೋಧ ಅರ್ಜುನ ಅಥವಾ ವೃಷ್ಣಿ ಕುಲದ ನಿರ್ಭೀತರಾದ ನಾಯಕನಾದ ಸಾತ್ಯಕಿಯ ಯಾವುದೇ ಚಿಹ್ನೆ ಇರಲಿಲ್ಲ. ಇಬ್ಬರು ಮಹಾನ್ ಯೋಧರು ಕಾರ್ಯಾಚರಣೆಯಲ್ಲಿ ಕಾಣೆಯಾಗಿದ್ದಾರೆಂದು ಅರಿತುಕೊಂಡ ಯುಧಿಷ್ಠಿರನ ಆತಂಕವು ಹತಾಶೆಗೆ ತಿರುಗಿತು. ಅವನು ಅರ್ಜುನನ ಹೆಜ್ಜೆಗುರುತುಗಳನ್ನು ಅನುಸರಿಸಲು ಸಾತ್ಯಕಿಯನ್ನು ಕಳುಹಿಸಿದನು. ಆದರೆ ಈಗ ಅವನು ತನ್ನ ಸುರಕ್ಷತೆಯ ಬಗ್ಗೆಯೂ ಭಯಪಟ್ಟನು. ಅವರಲ್ಲಿ ಇಬ್ಬರಿಗೂ ಏನಾದರೂ ಸಂಭವಿಸಿದರೆ ತನ್ನ ಸ್ನೇಹಿತರನ್ನು ರಕ್ಷಿಸಲು ಸಾಕಷ್ಟು ಕೆಲಸ ಮಾಡದಿದ್ದಕ್ಕಾಗಿ ಜಗತ್ತು ಅವನನ್ನು ದೂಷಿಸುತ್ತದೆ ಎಂದು ರಾಜನಿಗೆ ತಿಳಿದಿತ್ತು. ಯುಧಿಷ್ಠಿರನು ತನ್ನ ಪ್ರಬಲ ಮತ್ತು ನಿಷ್ಠಾವಂತ ಸಹೋದರನಾದ ಭೀಮನನ್ನು ಸಾತ್ಯಕಿ ಮತ್ತು ಅರ್ಜುನನನ್ನು ಹುಡುಕಲು ಕಳುಹಿಸಲು ನಿರ್ಧರಿಸಿದನು. ಅವನನ್ನು ಭೀಮನ ಸ್ಥಳಕ್ಕೆ ಕರೆದೊಯ್ಯುವಂತೆ ಅವನು ತನ್ನ ಸಾರಥಿಯನ್ನು ಕರೆದನು. ಮತ್ತು ಅವರು ಆಗಮಿಸಿದಾಗ ರಾಜನ ದುಃಖವು ಸ್ಪಷ್ಟವಾಯಿತು. ಯುಧಿಷ್ಠಿರನು ಭೀಮನಿಗೆ ಗೊಂದಲದ ಶಕುನವನ್ನು ಸ್ವೀಕರಿಸಿದ್ದಾನೆ ಎಂದು ವಿವರಿಸಿದನು. ವಸುದೇವನ ಶಂಗದ ಶಲ್ಪಂಚಜನ್ಯ ಕೋಪದಿಂದ ಬೀಸುತ್ತಿದೆ. ಅರ್ಜುನನು ಕೊಲ್ಲಲ್ಪಟ್ಟಿರಬೇಕು ಮತ್ತು ಜನಾರ್ದನನಾದ ಕೃಷ್ಣನು ಹೋರಾಡುತ್ತಿದ್ದಾನೆ ಎಂದು ರಾಜನು ಭೀಮನಿಗೆ ಹೇಳಿದನು. ಅರ್ಜುನನು ತನ್ನ ಸ್ವಂತ ಶಕ್ತಿ ಮತ್ತು ಪರಾಕ್ರಮದ ಮೇಲೆ ಅವಲಂಬಿತನಾಗಿ ಸಿಂಧುವಿನ ಅರಸನನ್ನು ಹುಡುಕಲು ಹೋಗಿದ್ದನು. ಆದರೆ ಇನ್ನೂ ಹಿಂದಿರುಗಲಿಲ್ಲ ಎಂದು ಅವನು ಹೇಳಿದನು. ಅರ್ಜುನನ ಶೌರ್ಯ ಮತ್ತು ಪರಾಕ್ರಮವನ್ನು ವಿವರಿಸಿದ ಯುಧಿಷ್ಠಿರನ ದುಃಖವು ಅಗಾಧವಾಗಿತ್ತು ಮತ್ತು ಅವನನ್ನು ಸುರಕ್ಷಿತವಾಗಿ ಮತ್ತು ಆರೋಗ್ಯವಾಗಿ ನೋಡಲು ಅವನು ಎಷ್ಟು ಹಾತೊರೆಯುತ್ತಿದ್ದನು ಎಂಬುದನ್ನು ವಿವರಿಸಿದನು. ಭೀಮಸೇನನು ತನ್ನ ಸಹೋದರನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು ಮತ್ತು ಅವನ ದುಃಖದ ಆಳವನ್ನು ನೋಡಿದನು. ತಾನು ಸಾತ್ಯಕಿ ಮತ್ತು ಅರ್ಜುನನನ್ನು ಹುಡುಕಲು ಹೋಗುತ್ತೇನೆ ಮತ್ತು ಅವರ ಸುರಕ್ಷತೆಯ ಸುದ್ದಿಯನ್ನು ಮರಳಿ ತರುತ್ತೇನೆ
ಎಂದು ಅವನು ಯುಧಿಷ್ಠಿರನಿಗೆ ಭರವಸೆ ನೀಡಿದನು. ಭೀಮನನ್ನು ಬೇಗನೆ ಬೇಡಿಕೊಳ್ಳುವಂತೆ ಮತ್ತು ಇಬ್ಬರು ಯೋಧರಲ್ಲಿ ಯಾರಾದರೂ ಗಾಯಗೊಂಡಿದ್ದಾರೆಯೇ ಅಥವಾ ಕೆಟ್ಟದ್ದನ್ನು ಹೊಂದಿದ್ದಾರೆಯೇ ಎಂದು ಹೇಳಲು ರಾಜನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಭೀಮಸೇನನು ಹೊರಡಲು ಸಿದ್ಧವಾಗುತ್ತಿದ್ದಂತೆ ಯುಧಿಷ್ಠಿರನು ಸತ್ಯಕಿ ಮತ್ತು ಅರ್ಜುನನು ಸುರಕ್ಷಿತವಾಗಿದ್ದರೆ ತಲುಪಿಸುವ ಸಂದೇಶವನ್ನು ಅವನಿಗೆ ಹಸ್ತಾಂತರಿಸಿದನು. ಅವನು ಸಂದೇಶವನ್ನು ನೀಡಿದಾಗ ತನ್ನ ಸಹೋದರನನ್ನು ಸಿಂಹದಂತೆ ಗರ್ಜಿಸಲು ಹೇಳಿದನು. ಅದು ಯುದ್ಧ ಭೂಮಿಯಾದ್ಯಂತ ಸಾಗುತ್ತದೆ. ಭಾರವಾದ ಉದಯದಿಂದ ಭೀಮನು ತನ್ನ ರಥವನ್ನು ಹತ್ತಿರನು ಮತ್ತು ತನ್ನ ಸಹೋದರರ ಸುರಕ್ಷತೆಯ ಸುದ್ದಿಯನ್ನು ಮರಳಿ ತರಲು ನಿರ್ಧರಿಸಿದನು. ಮಹಾಯುದ್ಧದ ಮಧ್ಯೆ ಅರ್ಜುನನ ಪ್ರಬಲ ಯೋಧ ಮತ್ತು ಸಹೋದರನಾದ ಭೀಮನು ಶತ್ರುವನ್ನು ಎದುರಿಸಲು ಸಿದ್ಧನಾಗಿ ನಿಂತನು. ಅವರ ರಾಜ ಯುಧಿಷ್ಠಿರನು ತನ್ನ ಕಿರಿಯ ಸಹೋದರ ಮತ್ತು ವಿಷ್ಣುಕುಲದ ನುರಿತ ಯೋಧನಾದ ಸಾತ್ಯಕಿಯೊಂದಿಗೆ ಸೇರಲು ಅವನಿಗೆ ಕೆಲಸ ನೀಡಿದ್ದನು. ಕರ್ತವ್ಯ ಮತ್ತು ನಿಷ್ಠೆಯ ಪ್ರಜ್ಞೆಯೊಂದಿಗೆ ಭೀಮನು ತನ್ನ ರಥದ ಮೇಲೆ ಹೊರಟನು. ಅವನ ಹೃದಯವು ದೃಢನಿಶ್ಚಯದಿಂದ ತುಂಬಿತ್ತು. ಅವನು ಹೊರಡಲು ಸಿದ್ಧವಾಗುತ್ತಿದ್ದಂತೆ ಪಾಂಡವರ ವಿಶ್ವಾಸಾರ್ಹ ಸ್ನೇಹಿತ ಮತ್ತು ಮಿತ್ರನಾದ ದುಷ್ಟದ್ಯುಮ್ನನು ಶತ್ರುಗಳ ದಾಳಿಯಿಂದ ಯುಧಿಷ್ಠಿರನನ್ನು ರಕ್ಷಿಸಲು ಹಿಂದೆ ಉಳಿದಿದ್ದನು. ಭೀಮಸೇನನು ಅವನನ್ನು ಉದ್ದೇಶಿಸಿ ಹೀಗೆ ಹೇಳಿದನು: ಓ ಪ್ರಬಲ ಶಸ್ತ್ರಾಸ್ತ್ರಗಳ ಒಡೆಯನೇ, ಪರಾಕ್ರಮಶಾಲಿ ಕಾರು ಪ್ರಿಯೋಧ ದ್ರೋಣನು ರಾಜ ಯುಧಿಷ್ಠಿರನನ್ನು ತನ್ನ ಅಧಿಕಾರದಲ್ಲಿ ಎಲ್ಲಾ ರೀತಿಯಲ್ಲಿ ವಶಪಡಿಸಿಕೊಳ್ಳಲು ಯಾವಾಗಲೂ ಹೇಗೆ ಜಾಗರೂಕತೆಯಿಂದಿರುತ್ತಾನೆ ಎಂಬುದು ನಿಮಗೆ ತಿಳಿದಿದೆ. ಅವನು ದುಷ್ಟದ್ಯುಮ್ನನಿಗೆ ತಾನು ರಕ್ಷಕನಾಗಿ ತನ್ನ ಕರ್ತವ್ಯವನ್ನು ತ್ಯಜಿಸುವುದಿಲ್ಲ ಎಂದು ಭರವಸೆ ನೀಡಿದನು. ಆದರೆ ತನ್ನ ಸಹೋದರನ ಆಜ್ಞೆಯನ್ನು ಅನುಸರಿಸಲು ಒತ್ತಾಯಿಸಿದನು. ಭಾರವಾದ ಹೃದಯದಿಂದ ಮತ್ತು ಮುನ್ಸೂಚನೆಯ ಭಾವದಿಂದ ಭೀಮನು ತನ್ನ ಕುಟುಂಬ ಮತ್ತು ಸ್ನೇಹಿತರಿಗೆ ವಿದಾಯ ಹೇಳಿದನು. ರಾಜ ಯುಧಿಷ್ಠಿರನು ಸ್ವತಃ ಅವನನ್ನು ಆಶೀರ್ವದಿಸಲು ಮುಂದೆ ಬಂದು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಶುಭ ಆಶೀರ್ವಾದಗಳನ್ನು ಘೋಷಿಸಿದನು. ಬ್ರಾಹ್ಮಣರು ಭೀಮಸೇನನಿಗೆ ಪ್ರಾಯಶ್ಚಿತ್ತ ಸಮಾರಂಭಗಳನ್ನು ನಡೆಸಿ ಅವರಿಗೆ ಶುಭ ಹಾರೈಸಿದರು. ಅವನು ತನ್ನ ರಥವನ್ನು ಹತ್ತುತ್ತಿರುವಾಗ ತನ್ನನ್ನು ಸುತ್ತುವರೆದಿರುವ ಯಶಸ್ಸಿನ ಭವಿಷ್ಯವಾಣಿಯಿಂದ ಭೀಮನು ಚೈತನ್ಯವನ್ನು ಅನುಭವಿಸಿದನು. ಅವನ ರಕ್ಷಾಕವಚವು ಮಿಂಚು ಹೊಳೆಯುವ ಮೋಡದಂತೆ ಹೊಳೆಯಿತು ಮತ್ತು ಅವನ ದೇಹವು ಹಳದಿ ಮತ್ತು ಕೆಂಪು ನಿಲುವಂಗಿಗಳಿಂದ ಅಲಂಕರಿಸಲ್ಪಟ್ಟಿತು. ಅವನು ತನ್ನ ಬಿಲ್ಲು ಮತ್ತು ನಡುಗುವಿಕೆಯನ್ನು ಹಿಡಿದುಕೊಂಡನು. ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧನಾಗಿದ್ದನು. ಅರ್ಜುನನ ಶಂಖನಾದ ಪಂಚಜನ್ಯದ ಸದ್ದು ಯುದ್ಧಭೂಮಿಯಲ್ಲಿ ಪ್ರತಿಧ್ವನಿಸಿತು ಮತ್ತು ಅವನ ಉಪಸ್ಥಿತಿಯನ್ನು ಸೂಚಿಸಿತು. ಭೀಮಸೇನನಿಗೆ ತನ್ನ ಸಹೋದರನು ಅವರ ಶತ್ರುಗಳ ವಿರುದ್ಧ ತೀವ್ರವಾಗಿ ಹೋರಾಡುತ್ತಿದ್ದಾನೆಂದು ತಿಳಿದಿತ್ತು ಮತ್ತು ಅವನು ತನ್ನೊಂದಿಗೆ ಸೇರಲು ದೃಢನಿಶ್ಚಯವನ್ನು ಅನುಭವಿಸಿದನು. ಪ್ರಬಲವಾದ ಗರ್ಜನೆಯೊಂದಿಗೆ ಅವನು ತನ್ನದೇ ಆದ ಶಂಖವನ್ನು ಹಾರಿಸಿದನು ಮತ್ತು ತನ್ನ ಪಡೆಗಳನ್ನು ಕರೆದನು. ಸ್ವತಃ ಗುರುವಿನ ನೇತೃತ್ವದಲ್ಲಿ ದ್ರೋಣನ ಪಡೆಗಳು ನೆರಳಿನಿಂದ ಹೊರಬಂದು ಭೀಮನನ್ನು ಎದುರಿಸಲು ಸಿದ್ಧವಾದವು. ಎರಡೂ ಸೈನ್ಯಗಳು ಉಕ್ಕು ಮತ್ತು ಬಾಣಗಳ ಉನ್ಮಾದದಲ್ಲಿ ಘರ್ಷಣೆ ನಡೆಸಿದವು. ಭೀಮಸೇನನು ಅವರ ಮುಂಚೂಣಿಯಲ್ಲಿದ್ದನು. ಅವನು ಸಿಂಹದಂತೆ ಮುಂದಕ್ಕೆ ಓಡಿದನು. ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಅವನು ತನ್ನ ಮುಂದೆ ನಿಂತಿರುವ ಆನೆ ವಿಭಾಗವನ್ನು ಗುರಿಯಾಗಿಸಿಕೊಂಡನು. ಗಾಳಿಯ ದೇವತೆಯ ಮಗನು ಕ್ಷಣಾರ್ಧದಲ್ಲಿ ತನ್ನ ದಂಡೆಗಳೊಂದಿಗೆ ಅಲೆದಾಡುತ್ತಾ ಆನೆಗಳನ್ನು ಎಲ್ಲಾ ದಿಕ್ಕುಗಳಲ್ಲೂ ಚದುರಿಸಿದನು. ಕಾಡಿನಲ್ಲಿ ಭಯಭೀತರಾದ ಪ್ರಾಣಿಗಳಂತೆ ಅವು ಭಯಭೀತರಾಗಿ ಕೂಗುತ್ತಾ ಓಡಿಹೋದವು. ನಂತರ ಭೀಮನು ತನ್ನ ರಥವು ಯುದ್ಧಭೂಮಿಯಾದ್ಯಂತ ಗುಡುಗುತ್ತಾ ದ್ರೋಣನ ವಿಭಾಗವನ್ನು ಸಮೀಪಿಸಿದನು. ಏರುತ್ತಿರುವ ಸಮುದ್ರವನ್ನು ವಿರೋಧಿಸುವ ಖಂಡದಂತೆ ಸ್ವತಃ ದ್ರೋಣನು ಎತ್ತರವಾಗಿ ನಿಂತನು. ಮುಗುಳ್ನಗುತ್ತಾ
ತನ್ನ ಹಣೆಯ ಮೇಲೆ ಭೀಮಸೇನನನ್ನು ದಂಡೆಯಿಂದ ಹೊಡೆದನು. ಆದರೆ ಪಾಂಡುವಿನ ಮಗನು ಮೇಲ್ಮುಖವಾದ ಕಿರಣಗಳನ್ನು ಹೊಂದಿರುವ ಸೂರ್ಯನಂತೆ ಪ್ರಕಾಶಮಾನವಾಗಿ ಕಾಣುತ್ತಿದ್ದನು. ದ್ರೋಣನಿಂದ ಕೋಪಗೊಂಡನು. ಪಾಂಡುವಿನ ಮಗನಾದ ಭೀಮನು ಕುರುಗಳ ರಾಜನಾದ ದುರ್ಯೋಧನನ ಸೈನ್ಯದ ವಿರುದ್ಧ ಆಕ್ರಮಣವನ್ನು ಮುನ್ನಡೆಸಿದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಬುದ್ಧಿವಂತ ಮತ್ತು ನುರಿತ ಯೋಧನಾದ ಸಂಜಯನು ಭೀಮನು ತನ್ನ ಮಾರ್ಗವನ್ನು ಪರಿಶೀಲಿಸಲು ಪ್ರಯತ್ನಿಸಿದ ಗುರು ದ್ರೋಣನು ಹೊಡೆದ ಬಾಣಗಳನ್ನು ಸಲೀಸಾಗಿ ತಪ್ಪಿಸಿಕೊಳ್ಳುವುದನ್ನು ತೀಕ್ಷ್ಣವಾದ ಕಣ್ಣುಗಳಿಂದ ನೋಡಿದನು. ವಿಚಲಿತರಾಗದೆ ಭೀಮನು ತನ್ನ ಉಗ್ರ ಗರ್ಜನೆಯನ್ನು ಸಿಂಹದಂತೆ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಾ ಮುಂದೆ ಸಾಗಿದನು. ಅವನು ಮುಂದುವರಿದಂತೆ ಅನೇಕ ರಾಜರು ಮತ್ತು ದೊಡ್ಡ ಬಿಲ್ಲುಗಾರರು ಅವನನ್ನು ಸುತ್ತುವರೆದರು. ಆದರೆ ಭೀಮನು ಹಠಮಾರಿ ಆಗಿದ್ದನು. ಅವನು ತನ್ನ ಬಲವಾದ ಗದೆಯನ್ನು ಹಿಡಿದುಕೊಂಡು ಅಚಲನಾಗಿದ್ದನು ಮತ್ತು ಅದನ್ನು ನಂಬಲಾಗದ ಬಲದಿಂದ ಶತ್ರುಗಳ ರೇಖೆಗಳ ಮೇಲೆ ಎಸೆದನು. ಅದರ ಪ್ರಭಾವದ ಶಬ್ದವು ಭೂಮಿಯನ್ನು ಬೆಚ್ಚಿ ಬೀಳಿಸಿತ್ತು. ದುರ್ಯೋಧನನ ಯೋಧರ ಶ್ರೇಣಿಯಲ್ಲಿ ಆಘಾತದ ಅಲೆಗಳನ್ನು ಕಳುಹಿಸಿತು. ಅವರು ಭಯಭೀತರಾಗಿ ಓಡಿಹೋದರು. ಅವರ ಕೂಗುಗಳು ಯುದ್ಧಭೂಮಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಆದಾಗ್ಯೂ ದ್ರೋಣನು ಅಷ್ಟು ಸುಲಭವಾಗಿ ಸೋಲಲಿಲ್ಲ. ಅವನು ತನ್ನ ಬಾಣಬಿರುಸುಗಳಿಂದ ಭೀಮನನ್ನು ಎದುರಿಸಿದನು. ಆದರೆ ಪಾಂಡುವಿನ ಮಗ ಪಟ್ಟುಬಿಡದೆ ಜಿಗಿದನು. ಒಂದು ದೊಡ್ಡ ಜಿಗಿತದೊಂದಿಗೆ ಅವನು ತನ್ನ ರಥದಿಂದ ಜಿಗಿದು ಕಾಲ್ನಡಿಗೆಯಲ್ಲಿ ದ್ರೋಣನ ಕಡೆಗೆ ಓಡಿದನು. ಅವನ ಕಣ್ಣುಗಳು ಧ್ಯಾನದಲ್ಲಿರುವಂತೆ ಮುಚ್ಚಿದವು. ಗುರುವಿನ ಬಾಣಗಳು ಅವನ ಮೇಲೆ ಸುರಿದವು. ಆದರೆ ಭೀಮನು ಚಂಡಮಾರುತದ ಭಾರವನ್ನು ಹೊತ್ತರ ಗೂಳಿಯಂತೆ ಅವುಗಳನ್ನು ಸುಲಭವಾಗಿ ಹೊತ್ತುಕೊಂಡನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಭೀಮನು ದ್ರೋಣನ ರಥವನ್ನು ಅದರ ದಂಡೆಯಿಂದ ಹಿಡಿದು ನೆಲಕ್ಕೆ ಎಸೆದನು. ಗುರುವು ತಕ್ಷಣವೇ ಮತ್ತೊಂದು ರಥವನ್ನು ಹಿಮ್ಮೆಟ್ಟಿಸಿದನು ಮತ್ತು ಸರಣಿಯ ದ್ವಾರದ ಕಡೆಗೆ ಓಡಿ ಹೋದನು. ಅವನ ಚಾಲಕನು ತನ್ನ ಕುದುರೆಗಳನ್ನು ಪೂರ್ಣ ವೇಗದಲ್ಲಿ ಒತ್ತಾಯಿಸಿದನು. ಭೀಮಸೇನನು ಸಾಧಿಸಿದ ಈ ಸಾಧನೆಯು ನೋಡುವುದಕ್ಕೆ ಆಶ್ಚರ್ಯಕರವಾಗಿತ್ತು. ತನ್ನ ಸಹೋದರನ ರಥವನ್ನು ಕೈಯಲ್ಲಿ ಹಿಡಿದುಕೊಂಡು ಭೀಮನು ಮತ್ತೊಮ್ಮೆ ಮುಂದೆ ಧಾವಿಸಿ ಮರಗಳ ಸಾಲುಗಳ ಮೂಲಕ ಅಪ್ಪಳಿಸುವ ಚಂಡಮಾರುತದಂತೆ ಕ್ಷತ್ರಿಯರನ್ನು ಹತ್ತಿಕ್ಕಿದನು. ಅವನು ಭೋಜ ಮತ್ತು ಕಾಂಬೋಜ ವಿಭಾಗಗಳ ಮೂಲಕ ಹಾದು ಹೋದನು. ಅವನ ಹಿನ್ನೆಲೆಯಲ್ಲಿ ವಿನಾಶವನ್ನು ಬಿಟ್ಟು ಯುದ್ಧದಲ್ಲಿ ತೊಡಗಿರುವ ಪ್ರಬಲ ಯೋಧನಾದ ಸಾತ್ಯಕಿಯ ಮೇಲೆ ಬಂದನು. ಭೀಮಸೇನನು ಸಮೀಪಿಸುತ್ತಿದ್ದಂತೆ ಅವನ ಅಂದೈಗಳ ಸದ್ದು ದುರ್ಯೋಧನನ ಯೋಧರ ಬೆನ್ನೆಲುಬುಗಳನ್ನು ನಡುಗಿಸಿತು. ಅವರು ಹುಲಿಯಿಂದ ದಾಳಿಗೊಳಗಾದ ಜಿಂಕೆಯಂತೆ ಭಯಭೀತರಾಗಿ ಓಡಿ ಹೋದರು. ಕುಂತಿಯ ಮಗ ಸಿಂಧುಗಳ ಆಡಳಿತಗಾರರ ವಿರುದ್ಧ ಶೌರ್ಯದಿಂದ ಹೋರಾಡುತ್ತಿದ್ದ ಅರ್ಜುನನನ್ನು ತಲುಪಲು ದೃಢನಿಶ್ಚಯದಿಂದ ಮುಂದಾದನು. ಭೀಮನು ಯುದ್ಧ ಕಾಮದಿಂದ ಗರ್ಜಿಸುತ್ತಿದ್ದಂತೆ ಅವನ ಧ್ವನಿಯು ಯುದ್ಧಭೂಮಿಯಲ್ಲಿ ಪ್ರತಿಧ್ವನಿಸಿತು. ಯುದ್ಧದ ಮಧ್ಯದಲ್ಲಿ ಅರ್ಜುನ ಮತ್ತು ವಾಸುದೇವ ಇಬ್ಬರೂ ಅದನ್ನು ಕೇಳಿದರು. ಇಬ್ಬರು ವೀರರು ತಮ್ಮದೇ ಆದ ಪ್ರಬಲ ಗರ್ಜನೆಯೊಂದಿಗೆ ಪ್ರತಿಕ್ರಿಯಿಸಿದರು. ಎರಡು ಉಗ್ರಗೂಳಿಗಳಂತೆ ಯುದ್ಧಕ್ಕೆ ಮುಂದಾದರು. ಧರ್ಮದ ಮಗ ಯುಧಿಷ್ಠಿರನು ತನ್ನ ಸಹೋದರರ ಗರ್ಜನೆಗಳನ್ನು ಕೇಳಿ ಸಂತೋಷಪಟ್ಟನು ಮತ್ತು ಅವನ ಹೃದಯವು ಕೃತಜ್ಞತೆಯಿಂದ ಉಬ್ಬಿಕೊಂಡಿತು. ಯುದ್ಧವು ನಡೆಯುವುದನ್ನು ನೋಡುತ್ತಿದ್ದ ಯುಧಿಷ್ಠಿರನು ತನ್ನ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚಿಸಿದನು. ಅವನು ಅರ್ಜುನನ ಬಗ್ಗೆ ಯೋಚಿಸಿದನು. ಅವನು ನಿವತಕ ವಶಗಳನ್ನು ಸೋಲಿಸಿ ಕೊಂದು ಹಾಕಿದನು. ಮಹಾಕಾವ್ಯದ ಯುದ್ಧದ ಮಧ್ಯದಲ್ಲಿ ಧೃತರಾಷ್ಟ್ರನು ಭೀಮಸೇನನ ನಿರಂತರ ಕೋಪವನ್ನು ನೋಡಿದಾಗ ಅವನ ಆತಂಕವು ಹೆಚ್ಚಾಯಿತು. ಈ ಉಗ್ರ ಭೀಮನನ್ನು ಯಾರು ತಡೆದುಕೊಳ್ಳಬಲ್ಲರು? ಅವನು ಸಂಜಯನನ್ನು ಬೇಡಿಕೊಂಡನು. ತನ್ನ ಗದೆಯನ್ನು ಹೊಂದಿದ್ದ
ಮತ್ತು ಸಾವಿನ ಅವತಾರವನ್ನು ಹೋಲುತ್ತಿದ್ದ ಸಕ್ಕನಿಗೂ ಸಹ ಅವನ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ. ರಾಜನ ಮಾತುಗಳು ತನ್ನ ಪುತ್ರರ ಹುತಾತ್ಮ ವೀರರ ಕಥೆಗಳನ್ನು ವಿವರಿಸುವಾಗ ಆತಂಕದಿಂದ ತುಂಬಿದು ಕರ್ಣನೊಂದಿಗಿನ ಭೀಮನ ಮುಖಾಮುಖಿಯ ಕಥೆಯನ್ನು ವಿವರಿಸುತ್ತಾ ಸಂಜಯನು ಗಂಭೀರವಾಗಿ ತಲೆಯಾಡಿಸಿದನು. ಭೀಮಸೇನನು ಗುಡುಗುತ್ತಿದ್ದಂತೆ ಅವನ ಗರ್ಜನೆಗಳು ಯುದ್ಧಭೂಮಿಯಾದ್ಯಂತ ಗುಡುಗು ಸಿಡಿಲಿನಂತೆ ಪ್ರತಿಧ್ವನಿಸುತ್ತಿದ್ದವು. ಬಲಶಾಲಿ ಕರ್ಣನು ತನ್ನ ಬಿಲ್ಲನ್ನು ದೊಡ್ಡ ಶಕ್ತಿಯಿಂದ ಚಾಚಿದನು. ಇಬ್ಬರು ಯೋಧರು ಘರ್ಷಣೆ ಮಾಡಿದರು. ಬಾಣಕ್ಕೆ ಬಾಣವನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಅವರ ಪಾದಗಳ ಕೆಳಗೆ ಭೂಮಿಯು ನಡುಗುತ್ತಿತ್ತು ಮತ್ತು ಅವರ ಯುದ್ಧದ ಉಗ್ರತೆಯಿಂದ ಆಕಾಶವೂ ಸಹ ಕತ್ತಲಾಗಿ ಕಾಣುತ್ತಿತ್ತು. ಪರಸ್ಪರರ ಗುರಾಣಿಗಳನ್ನು ಹೊಡೆಯುವ ಅವರ ಅಂದೈಗಳ ಶಬ್ದಗಳು ಹೋರಾಟಗಾರರ ಕಾಲುಗಳ ಮೂಲಕ ಆಘಾತವನ್ನು ಉಂಟುಮಾಡಿದವು. ಇದು ಅವರನ್ನು ನಡುಗುವಂತೆ ಮಾಡಿತು. ವೀರಕ್ಷತ್ರಿಯರು ಇಡೀ ಜಗತ್ತನ್ನು ಭೀಮನ ಗರ್ಜನೆಗಳ ಶಬ್ದದಿಂದ ತುಂಬಿದಂತೆ ಪರಿಗಣಿಸಿದರು. ಆ ಯುದ್ಧದಲ್ಲಿ ಎಲ್ಲಾ ಯೋಧರ ಬಿಲ್ಲುಗಳು ನೆಲಕ್ಕೆ ಬಿದ್ದವು ಮತ್ತು ಕುದುರೆಗಳು ಮತ್ತು ಆನೆಗಳು ಸಹ ತಮ್ಮ ಮೂತ್ರ ಮತ್ತು ಮಲವನ್ನು ಹೊರಹಾಕುವ ಮೂಲಕ ನಿರಾಶೆಗೊಂಡವು. ಭೀಮ ಮತ್ತು ಕರ್ಣರ ನಡುವಿನ ಮುಖಾಮುಖಿಯು ಅದರ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಕರ್ಣನು ಭೀಮನಿಗೆ 20 ಬಾಣಗಳಿಂದ ಹೊಡೆದು ತನ್ನ ರಥವನ್ನು 5 ಬಾಣಗಳಿಂದ ಚುಚ್ಚಿದನು. ಆದರೆ ಪರಾಕ್ರಮಶಾಲಿ ಭೀಮಸೇನನು ಸುಮ್ಮನೆ ನುಗುಣಕನು ಕರ್ಣನ ಮೇಲೆ ವೇಗವಾಗಿ 4 ಮತ್ತು 60 ಬಾಣಗಳನ್ನು ಹಾರಿಸಿದನು. ಅವನು ಕರ್ಣನ ಬಿಲ್ಲನ್ನು ಯಾಂಡನಲ್ಲಿ ಕತ್ತರಿಸಿ ನಂತರ 10 ನೇರ ಬಾಣಗಳಿಂದ ಚುಚ್ಚಿದನು. ಸುತನ ಮಗ ಮತ್ತೊಂದು ಬಿಲ್ಲನ್ನು ಎತ್ತಿದನು. ಆದರೆ ಭೀಮನು 3 ನೇರವಾದ ದಂಡೆಗಳಿಂದ ಅವನನ್ನು ಹೊಡೆದನು. ಇದರಿಂದಾಗಿ ಅವನ ಗಾಯಗಳಿಂದ ರಕ್ತವು ಕೆಂಪುಚ್ಚಾಗ ಹರಿವಿನಂತೆ ಹರಿಯಿತು. ಕರ್ಣನು ಆ ಪ್ರಬಲ ದಂಡಗಳಿಂದ ಪೀಡಿತರಾಗಿದ್ದರೂ 100 ಮತ್ತು 1000 ಬಾಣಗಳನ್ನು ಹಾರಿಸಲು ಪ್ರಾರಂಭಿಸಿದನು. ಆದರೆ ಕರ್ಣನ ಬಿಲ್ಲುಪದಾರವನ್ನು ಕಡಿದು ತನ್ನ ಸಾರಥಿಯನ್ನು ಯಮ ನಿವಾಸಕ್ಕೆ ಕಳುಹಿಸಿದಾಗ ಭೀಮಸೇನನು ಹೆದರದೆ ಮುಗುಳ್ನಕನು ಕೊನೆಯ ಹೊಡೆತದಿಂದ ಅವನು ಕರ್ಣನ 4 ಕುದುರೆಗಳ ಜೀವವನ್ನು ಕಸಿದುಕೊಂಡನು. ಯುದ್ಧವು ಕಡಿಮೆಯಾಗುತ್ತಿದ್ದಂತೆ ಕರ್ಣನು ತನ್ನ ಕಾರು ರಹಿತ ಕುದುರೆಯಿಂದ ಜಿಗಿದು ವಿಷಸೇನನ ರಥವನ್ನು ಹತ್ತಿದನು. ಭೀಮನು ಯುದ್ಧದಲ್ಲಿ ಕರ್ಣನನ್ನು ಸೋಲಿಸಿದ ನಂತರ ಗುಡುಗು ಸಿಡಿಲಿನಂತೆ ಯುದ್ಧ ಭೂಮಿಯಾದ್ಯಂತ ಪ್ರತಿಧ್ವನಿಸುವ ಗುಡುಗು ಸಿಡಿಲನ್ನು ಹೊರಹಾಕಿದನು. ಆ ಶಬ್ದವು ಎಷ್ಟು ಕಿವುಡರವಾಯಿತೆಂದರೆ ಅದನ್ನು ಕೇಳಿದ ಯುಧಿಷ್ಠಿರನ ಹೃದಯವೂ ಸಹ ಹೆಮ್ಮೆಯಿಂದ ಉಬ್ಬಿಕೊಂಡಿತು. ಪಾಂಡವ ಸೇನೆಯ ಯೋಧರು ಎಲ್ಲಾ ಕಡೆಗಳಿಂದ ತಮ್ಮ ಶಂಖಗಳನ್ನು ಊದಿದರು. ಭೀಮನ ಗರ್ಜನೆಯಿಂದ ಉಂಟಾದ ಶಬ್ದದಿಂದ ಇತರ ಎಲ್ಲಾ ಶಬ್ದಗಳನ್ನು ಮುಳುಗಿಸಿದರು. ಅರ್ಜುನನು ಗಾಂಧೀವನನ್ನು ಚಾಚಿದನು ಮತ್ತು ಕೃಷ್ಣನು ಪಂಚಜನ್ಯವನ್ನು ಊದಿದನು. ಆದರೆ ಇನ್ನೂ ಭೀಮನ ಗುಡುಗಿನ ಶಬ್ದವು ಅವರೆಲ್ಲರ ಮೇಲೆಯೂ ಕೇಳಿಸಿತು. ಕರ್ಣ ಮತ್ತು ಭೀಮ ಎಂಬ ಇಬ್ಬರು ಯೋಧರು ಪರಸ್ಪರ ಹೊಡೆದರು. ದುರ್ಯೋಧನನ ರಥವು ದ್ರೋಣನ ಕಡೆಗೆ ಗುಡುಗುತ್ತಿದ್ದಂತೆ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಅವನ ಏಕಕುದುರೆ ಗಾಡಿ ಬಹುತೇಕ ಅಲೌಕಿಕವೆಂದು ತೋರುವ ವೇಗದಲ್ಲಿ ಚಲಿಸುತ್ತಿತ್ತು. ಅರ್ಜುನ, ಭೀಮಸೇನ ಮತ್ತು ಸಾತ್ಯಕಿಯಿಂದ ಅವರ ಸೈನ್ಯವು ಇತ್ತೀಚೆಗೆ ಅನುಭವಿಸಿದ ಸೋಲುಗಳ ಬಗ್ಗೆ ಯೋಚಿಸುವಾಗ ಯುವ ರಾಜಕುಮಾರನ ಕಣ್ಣುಗಳು ಕೋಪ ಮತ್ತು ಹತಾಶೆಯಿಂದ ಹೊಳೆಯುತ್ತಿದ್ದವು. ಅವನು ದ್ರೋಣನ ಬಳಿಗೆ ಬಂದಾಗ ದುರ್ಯೋಧನನ ಮಾತುಗಳು ಪ್ರವಾಹದಂತೆ ಸುರಿಯುತ್ತಿದ್ದವು. ಅವನ ಧ್ವನಿಯು ಕೋಪದಿಂದ ನಡುಗುತ್ತಿತ್ತು. ಓ ವೈರಿಗಳ ದಂಧೆಗಾರನೇ, ನೀನು ಆ ಮೂವರಿಂದ ಹೇಗೆ ಸೋಲಿಸಲ್ಪಡುತ್ತಿದ್ದೆ? ಓ ಗೌರವ ನೀಡುವವನೇ, ನಿನ್ನ ಸೋಲು ಈ ಜಗತ್ತಿನಲ್ಲಿ ಒಂದು ಅದ್ಭುತವಾಗಿದೆ. ಸಮುದ್ರವೇ ಒಳಗುತ್ತಿದೆ. ಅವರು ತಮ್ಮ ಶತ್ರುಗಳ ಅಪಹಾಸ್ಯದ ಪಿಸುಗುಟ್ಟುವಿಕೆಯ ಬಗ್ಗೆ ಮಾತನಾಡಿದರು.
ಅವರು ಶಸ್ತ್ರಾಸ್ತ್ರಗಳ ಮಹಾನ್ ಒಡೆಯನಾದ ದ್ರೋಣನೂ ಸಹ ಸೋಲಿಸಲ್ಪಟ್ಟಿದ್ದಾನೆ ಎಂದು ಹೇಳಿದರು. ದ್ರೋಣನು ತನ್ನ ಮಗನ ಆಕ್ರೋಶವನ್ನು ಶಾಂತವಾಗಿ ಆಲಿಸಿದನು. ಅವನ ಕಣ್ಣುಗಳು ಆಳವಾದ ದುಃಖವನ್ನು ಪ್ರತಿಬಿಂಬಿಸಿದವು. ಕೇಳು, ಓ ರಾಜನೇ, ಅವನು ತನ್ನ ಧ್ವನಿಯನ್ನು ಅಳೆಯುತ್ತಾ ಮತ್ತು ಉದ್ದೇಶಪೂರ್ವಕವಾಗಿ ಪ್ರಾರಂಭಿಸಿದನು. ನಾನು ನಮ್ಮ ಪರಿಸ್ಥಿತಿಯ ಬಗ್ಗೆ ಹೆಚ್ಚು ಯೋಚಿಸಿದ್ದೇನೆ. ಪಾಂಡವರಲ್ಲಿ ಕೇವಲ 3 ಮಹಾನ್ ಯೋಧರು ಮಾತ್ರ ಇಲ್ಲಿಯವರೆಗೆ ನಮ್ಮ ಸಾಲುಗಳನ್ನು ಮುರಿದಿದ್ದಾರೆ. ಆದರೆ ನಾವು ಕೃಷ್ಣ ಮತ್ತು ಅರ್ಜುನರ ಬಗ್ಗೆ ಜಾಗರೂಕರಾಗಿರಬೇಕು, ಏಕೆಂದರೆ ಅವರು ನಾವು ಎದುರಿಸುತ್ತಿರುವ ಅತಿದೊಡ್ಡ ಅಪಾಯ. ಅವರ ಮುಂದೆ ಯುದ್ಧ ಭೂಮಿಯನ್ನು ಅವಲೋಕಿಸುತ್ತಾ ಅವನು ವ್ಯಾಮಗೊಳಿಸಿದನು. ಸಿಂಧುಗಳ ದೊರೆ ಜಯದ್ರಥನನ್ನು ರಕ್ಷಿಸುವುದು ನಮ್ಮ ಮೊದಲ ಕರ್ತವ್ಯವಾಗಿದೆ. ಈ ಯುದ್ಧದ ಆಟದಲ್ಲಿ ಅವನು ಅಂದವಾಗಿದೆ ಮತ್ತು ನಾವು ಅವನನ್ನು ಯಾವುದೇ ಬೆಲೆ ತೆತ್ತಾದರೂ ರಕ್ಷಿಸಬೇಕು. ದ್ರೋಣನ ಮಾತುಗಳು ದುರ್ಯೋಧನನ ಸಂಕಲ್ಪವನ್ನು ಪ್ರಚೋದಿಸುವ ಸ್ಪಷ್ಟ ಕರೆಯಂತೆ ಇದ್ದವು. ತನ್ನ ಮಗನನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ದ್ರೋಣನು ಜಯದ್ರಥನನ್ನು ರಕ್ಷಿಸಲು ದುರ್ಯೋಧನನನ್ನು ಕಳುಹಿಸಿದನು. ಆದರೆ ಅವನು ಸ್ವತಃ ಪಾಂಚಾಲರು ಮತ್ತು ಪಾಂಡುಗಳ ಮುನ್ನಡೆಯನ್ನು ತಡೆಯಲು ಹಿಂದೆ ಉಳಿಯುತ್ತಾನೆ. ದುರ್ಯೋಧನನು ಯುದ್ಧಭೂಮಿಯ ಕಡೆಗೆ ಸವಾರಿ ಮಾಡುತ್ತಿದ್ದಾಗ ಅರ್ಜುನನ ಕಡೆಗೆ ಧಾವಿಸುತ್ತಿದ್ದ ಪಂಚಾಲದ 2 ರಾಜಕುಮಾರರಾದ ಯುದ್ಧಮನ್ಯು ಮತ್ತು ಉತ್ತಮಾರ್ಜುನರಿಂದ ತೀವ್ರವಾದ ಸವಾಲನ್ನು ಎದುರಿಸಬೇಕಾಯಿತು. ನಂತರದ ಯುದ್ಧವು ತೀವ್ರ ಮತ್ತು ಅಸ್ತವ್ಯಸ್ತವಾಗಿತ್ತು. ಉಕ್ಕಿನ ಘರ್ಷಣೆ ಮತ್ತು ಯೋಧರ ಕೂಗುಗಳು ಗಾಳಿಯನ್ನು ತುಂಬಿದವು. ದುರ್ಯೋಧನನ ಸಾರಥಿಯೂ ಬಿದ್ದನು ಮತ್ತು ಅವನ ಕುದುರೆಗಳನ್ನು ಯುಧಮನ್ಯುವಿನ ಬಾಣಗಳು ಹೊಡೆದವು. ಆದರೆ ಸ್ವತಃ ದುರ್ಯೋಧನನು ತನ್ನ ಕಾರಿನಿಂದ ಕೆಳಕ್ಕೆ ಹಾರಿ 2 ರಾಜಕುಮಾರರನ್ನು ಎದುರಿಸಲು ಗದೆಯನ್ನು ಹಿಡಿದುಕೊಂಡು ಶರಣಾಗಲು ನಿರಾಕರಿಸಿದನು. ಅವನು ತನ್ನ ಬಲವಾದ ಗದೆಯನ್ನು ತಮ್ಮ ಕಾರಿನ ಮೇಲೆ ಒತ್ತಿದಾಗ ಭೂಮಿಯು ನಡುಗಿತು. ಅದನ್ನು ತನ್ನ ಕೆಳಗೆ ಪುಡಿಮಾಡಿಕೊಂಡನು. 2 ಪಾಂಚಾಲ ರಾಜಕುಮಾರರು ತಮ್ಮ ವಾಹನವನ್ನು ತ್ಯಜಿಸಿ ಕೆಳಕ್ಕೆ ಜಿಗಿಯಬೇಕಾಯಿತು. ದುರ್ಯೋಧನನು ವಿಜಯಶಾಲಿಯಾಗಿದ್ದರೂ ಹೊಡೆತಕ್ಕೊಳಗಾದಾಗ ಅವನು ತ್ವರಿತವಾಗಿ ಮತ್ತೊಂದು ರಥವನ್ನು ಹತ್ತಿದನು ಮತ್ತು ಮುಂದಿನ ಹಂತದ ಯುದ್ಧಕ್ಕೆ ಸಿದ್ಧನಾಗಿ ಅರ್ಜುನನ ಕಡೆಗೆ ಓಡಿದನು. ಫಲಿತಾಂಶವು ಖಚಿತವಾಗಿರಲಿಲ್ಲ, ಏಕೆಂದರೆ ಮಹಾನ್ ಯೋಧರು ಉಕ್ಕಿನ ಮತ್ತು ಕೋಪದಿಂದ ಘರ್ಷಣೆ ನಡೆಸಿದರು. ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು, ಇದು ಸಾಮಾನ್ಯ ಆಟವಲ್ಲ. ಗೆಲ್ಲಲು ಅಥವಾ ಕಳೆದುಕೊಳ್ಳಲು ಡೈಸ್ ಅಥವಾ ಸ್ಟೇಕ್ಸ್, ಇದು ಯುದ್ಧವಾಗಿತ್ತು. ಸೂರ್ಯನು ಕುರುಕ್ಷೇತ್ರದ ಯುದ್ಧಭೂಮಿಯ ಮೇಲೆ ಮುಳುಗುತ್ತಿದ್ದಾಗ ಅಲ್ಲಿ ನೆರೆದಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ರಥಧಾರಿ ಮತ್ತು ನಿರೂಪಕನಾದ ಸಂಜಯನು ಅಂಧರಾಜನಾದ ಧೃತರಾಷ್ಟ್ರನ ಮುಂದೆ ನಿಂತು ಭೀಮ ಮತ್ತು ಕರ್ಣನ ಮಹಾಕಾವ್ಯದ ದ್ವಂದ್ವಯುದ್ಧದ ಕಥೆಯನ್ನು ವಿವರಿಸುತ್ತಿದ್ದನು. 2 ಹೋರಾಟಗಾರರು ಮುಖಾಮುಖಿಯಾದಾಗ ಅವರ ಕಾರುಗಳು ಧೂಳು ಮತ್ತು ವಿನಾಶದ ಹಾದಿಯನ್ನು ಬಿಟ್ಟು ಮೈದಾನದಾದ್ಯಂತ ಗುಡುಗಿದವು. ಅವರು ಹೊಡೆತಕ್ಕೆ ಹೊಡೆತವನ್ನು ವಿನಿಮಯ ಮಾಡಿಕೊಳ್ಳುವಾಗ ಗಾಳಿಯು ಬೆವರು ಮತ್ತು ರಕ್ತದ ವಾಸನೆಯಿಂದ ತುಂಬಿತ್ತು. ಪಾಂಡುವಿನ ಪ್ರಬಲ ಮಗ ಭೀಮಸೇನನು ಒಮ್ಮೆ ಯುದ್ಧದಲ್ಲಿ ಕರ್ಣನನ್ನು ಹೇಗೆ ಸೋಲಿಸಿದನು ಎಂಬುದನ್ನು ಸಂಜಯ್ ವಿವರಿಸಿದ್ದಾನೆ. ಆದರೂ ಇಲ್ಲಿ ಅವನು ಮತ್ತೆ ತನ್ನ ಪರಮ ಶತ್ರುವಿಗೆ ಎದುರಾಗಿದ್ದನು. ಧೃತರಾಷ್ಟ್ರನ ಕುತೂಹಲವು ಆತನಲ್ಲಿ ಹೆಚ್ಚಾಯಿತು ಮತ್ತು ಆ ಕಥೆಯನ್ನು ವಿವರವಾಗಿ ವಿವರಿಸಲು ಸಂಜಯನನ್ನು ಕೇಳಿಕೊಂಡನು. ಭೀಮನು ಆ ಅಗ್ರಗಣ್ಯ ಯೋಧ ಕರ್ಣನೊಂದಿಗೆ ಹೇಗೆ ಹೋರಾಡಲು ಸಾಧ್ಯವಾಯಿತು ಎಂದು ಆತ ಕಳವಳದಿಂದ ಕೂಗಿದ. ಆತನ ಧ್ವನಿಯಲ್ಲಿ ಕೇಳಿದ ಕರ್ಣನು ಒಬ್ಬ ಪ್ರಬಲ ಯೋಧನಾಗಿದ್ದು ಭೂಮಿಯ ಮೇಲಿನ ಶ್ರೇಷ್ಠ ಎಂದು ಪರಿಗಣಿತನಾಗಿದ್ದಾನೆ. ಆತನಿಗೆ ಜ್ಞಾನದ ಒಲವಿದೆ ಮತ್ತು ಆತನು ಪ್ರತಿಯೊಂದು ಆಯುಧದಲ್ಲೂ ಪರಿಣಿತನಾಗಿದ್ದಾನೆ. ಅಂತಹ ಪ್ರಬಲ ವೈರಿಯ ವಿರುದ್ಧ
ಭೀಮನು ತನ್ನನ್ನು ತಾನು ಹೇಗೆ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಯಿತು. ಸಂಜಯನು ತನ್ನ ಕತ್ತಿಯನ್ನು ಹೆಣೆಯಲು ಪ್ರಾರಂಭಿಸಿದನು. ಕರ್ಣನು ಹೇಗೆ ಭೀಮನ ಕಡೆಗೆ ಧಾವಿಸಿದನು. ಪರ್ವತದ ಮೇಲೆ ಮಳೆ ಸುರಿಸುವ ಮೋಡದಂತೆ ಬಾಣಗಳ ದಟ್ಟವಾದ ಮಳೆಗಳಿಂದ ಅವನನ್ನು ಮುಚ್ಚಿದನು. ಆತನ ಮುಖವು ನಗುವಿನಿಂದ ಹೊಳೆಯುತ್ತಿದ್ದ ಸುತನ ಮಗನು ಅರ್ಜುನನಿಗೆ ಹೆದರಿ ತನ್ನ ಬೆನ್ನನ್ನು ತೋರಿಸಿದ್ದಕ್ಕಾಗಿ ಭೀಮನಿಗೆ ಯುದ್ಧಕ್ಕೆ ಸವಾಲು ಹಾಕಿದನು. ಆದಾಗ್ಯೂ ಭೀಮಸೇನನು ಹೆದರಿಕೊಳ್ಳುವಂತಿರಲಿಲ್ಲ. ಅವನು ತನ್ನ ಕಾರನ್ನು ಚಲಾಯಿಸಿ ಕರ್ಣನೊಂದಿಗೆ ಹೋರಾಡಲು ಪ್ರಾರಂಭಿಸಿದನು. ಸೂತನ ಮಗನ ಮೇಲೆ ನೇರವಾದ ದಂಡೆಗಳ ಮೋಡಗಳನ್ನು ಸುರಿಸಿದನು. ಇಬ್ಬರು ಯೋಧರು ಘರ್ಷಣೆ ಮಾಡಿದರು. ಅವರ ಬಾಣಗಳು ಮಾರಣಾಂತಿಕ ನೃತ್ಯದಂತೆ ಗಾಳಿಯಲ್ಲಿ ಹಾರುತ್ತಿದ್ದವು. ಕರ್ಣನನ್ನು ಕೊಲ್ಲಲು ನಿರ್ಧರಿಸಿದ ಭೀಮನು ಅವನ ತೀವ್ರವಾದ ದಂಡೆಗಳಿಂದ ಅವನನ್ನು ದುರ್ಬಲಗೊಳಿಸಿದನು. ಆದಾಗ್ಯೂ ಕರ್ಣನು ಸಾಮಾನ್ಯ ಯೋಧನಾಗಿರಲಿಲ್ಲ. ಹಸಿದ ಆನೆಯು ತನ್ನ ಬೇಟೆಯನ್ನು ನುಂಗಿದಂತೆ ಅವನು ಭೀಮನ ಬಾಣಗಳನ್ನು ನುಂಗಿದನು. ಕರ್ಣನು ಹೇಗೆ ಗುರುವಿನಂತೆ ತನ್ನ ವೃತ್ತಿಜೀವನವನ್ನು ಪ್ರಾರಂಭಿಸಿದನು. ಅವನ ಚಲನೆಗಳು ಭೀಮಸೇನನ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸುವಾಗ ವೇಗವಾಗಿ ಮತ್ತು ಮಾರಣಾಂತಿಕವಾಗಿದ್ದವು ಎಂಬುದನ್ನು ಸಂಜಯ ವಿವರಿಸಿದ್ದಾನೆರಡೂ ಯೋಧರು ಉಕ್ಕು ಮತ್ತು ರಕ್ತದ ಮಸುಕಾದ ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವುದರೊಂದಿಗೆ ಯುದ್ಧವು ಉಲ್ಬಣಗೊಂಡಿತು. ಭೀಮನು ಕರ್ಣನ ರಕ್ಷಾಕವಚವನ್ನು 370 ಬಾಣಗಳಿಂದ ಕ್ಷುಚ್ಚಿದನು. ಆದರೆ ಸೂತನ ಮಗನು ಭೀಮನ ಕಾರನ್ನು ದಂಡೆಗಳ ಜಾಲದಿಂದ ಮುಚ್ಚುವ ಮೂಲಕ ಪ್ರತೀಕಾರ ತೀರಿಸಿಕೊಂಡನು. ದ್ವಂದ್ವಯುದ್ಧವು ಮುಂದುವರೆದಂತೆ ಭೀಮನ ದೇಹವು ಗಾಯಗಳ ಕ್ಯಾನ್ವಾಸ್ ಆಗಿ ಮಾರ್ಪಟ್ಟಿತು. ಅವನ ಕಾಲುಗಳು ಕತ್ತದಿಂದ ಸ್ನಾನ ಮಾಡಿದವು. ಅವನು ಪಟ್ಟುಬಿಡದ ಉಗ್ರತೆಯಿಂದ ಹೋರಾಡುತ್ತಿದ್ದನು. ವಸಂತಕಾಲದಲ್ಲಿ ಅಶೋಕ ಮರದಂತೆ ಭೀಮಸೇನನು ಹೇಗೆ ಹೊಳೆಯುತ್ತಿದ್ದನು. ಅದರ ಹೂಗಳು ಅದರ ಹಸಿರು ಎಲೆಗಳ ನಡುವೆ ಅರುತ್ತಿದ್ದವು ಎಂಬುದನ್ನು ಸಂಜಯ ವಿವರಿಸಿದ್ದಾನೆ. ಕೊನೆಯಲ್ಲಿ ಕರ್ಣನ ರಕ್ಷಾಕವಚವನ್ನು ಬೆಣ್ಣೆಯ ಮೂಲಕ ಬಿಸಿಯಾದ ಚಾಕಿಯಂತೆ ಚುಚ್ಚಿದ ಅವನ 25 ಉದ್ದದ ದಂಡೆಗಳೊಂದಿಗೆ ಭೀಮನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಸೂತನ ಮಗನು ಬಿಳಿ ಬಣ್ಣದವನಂತೆ ಕಾಣುತ್ತಿದ್ದನು. ಕರ್ಣನ ನಿರ್ಗಮನದೊಂದಿಗೆ ತನ್ನ ವಿಜಯದ ನಿರೀಕ್ಷೆಗಳು ಕ್ಷೀಣಿಸುತ್ತಿರುವುದನ್ನು ನೋಡಿದ ದುರ್ಯೋಧನನು ಯುದ್ಧಭೂಮಿಯಲ್ಲಿ ಮುಳುಗಿದ್ದನು. ಕರ್ಣನು ಮೈದಾನದಿಂದ ದೂರ ಸರಿಯುತ್ತಿರುವುದನ್ನು ನೋಡಿದ ದುರ್ಯೋಧನನು ಏನು ಹೇಳಿದನು ಎಂದು ಧೃತರಾಷ್ಟ್ರನು ಆತಂಕದಿಂದ ಕೂಡಿದ್ದ ಅವನ ಧ್ವನಿಯಲ್ಲಿದ್ದ ಸಂಜಯನನ್ನು ಕೇಳಿದ್ದನು. ಸಂಜಯನು ಯುದ್ಧದ ಘಟನೆಗಳನ್ನು ವಿವರಿಸುತ್ತಾ ಮತ್ತೊಂದು ಕಾರಿನ ಮೇಲೆ ಹತ್ತಿದ ಕರ್ಣನು ಚಂಡಮಾರುತದಿಂದ ಉಂಟಾದ ಸಾಗರದ ಕೋಪದಿಂದ ಮತ್ತೊಮ್ಮೆ ಭೀಮಸೇನನ ವಿರುದ್ಧ ಮುಂದಾದನು. ರಾಜನ ಪುತ್ರರು ಭೀಮನನ್ನು ಈಗಾಗಲೇ ಅವನತಿ ಹೊಂದಿದವನೆಂದು ಭಾವಿಸಿದರು. ಉಗ್ರ ಬೆಂಕಿಯಲ್ಲಿ ಸುರಿದ ಧೂಪದ್ರವ್ಯದಂತೆ ಬಿಲ್ಲು ತಂತಿಗಳ ಉಗ್ರ ಶಬ್ದಗಳು ಮತ್ತು ಅಂಧೈಗಳ ಭೀಕರ ಶಬ್ದಗಳೊಂದಿಗೆ ಕರ್ಣನು ಭೀಮನ ಕಾರಿನ ಕಡೆಗೆ ದಟ್ಟವಾದ ದಂಡೆಗಳನ್ನು ಕೊಡೆದನು. ಕರ್ಣ ಮತ್ತು ಭೀಮನ ನಡುವಿನ ಮುಖಾಮುಖಿಯು ತೀವ್ರವಾಗಿತ್ತು. ಇಬ್ಬರೂ ಯೋಧರು ಕೋಪದಿಂದ ಉತ್ತೇಜಿತರಾಗಿದ್ದರು. ಅವರ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಒಂದೆರಡು ಹಾವುಗಳಂತೆ ತೀವ್ರವಾಗಿ ಉಸಿರಾಡುತ್ತಿದ್ದವು. ಅವರು ಘರ್ಷಣೆ ಮಾಡಿದರು. ಇಬ್ಬರೂ ಒಬ್ಬರನ್ನೊಬ್ಬರು ಕೊಲ್ಲಲು ನಿರ್ಧರಿಸಿದರು. ಅವರು ಪರಸ್ಪರ ಹೊಡೆದಾಡಿಕೊಳ್ಳುವಾಗ ಅವರ ಶೌರ್ಯವು ಪೂರ್ಣ ಪ್ರದರ್ಶನಗೊಂಡಿತು. ಯುದ್ಧದ ಕ್ಷೇತ್ರವು ಯಮ ಸಾಮ್ರಾಜ್ಯದಂತೆ ಭೀಕರವಾಯಿತು. ಮಹಾನ್ ಯೋಧರು ಭಯದಿಂದ ನಡುಗಿದರು. ತನ್ನ ಬಾಲ್ಯದಿಂದಲೂ ತಾನು ಅನುಭವಿಸಿದ್ದ ಎಲ್ಲ ಯಾತನೆಗಳನ್ನು ನೆನಪಿಸಿಕೊಂಡ ಭೀಮನು ಪ್ರದಾಳಿಯಲ್ಲಿ ಆಡಿದ ಪಂದ್ಯಕಾಡಿನಲ್ಲಿ ದೇಶಭ್ರಷ್ಟನಾಗಿದ್ದ ಮತ್ತು ವಿರಾಟನ ನಗರದಲ್ಲಿ ವಾಸಿಸುತ್ತಿದ್ದನು. ಅವನ ಜೀವನದ ಬಗ್ಗೆ ಅಜಾಗರೂಕನಾಗಿದ್ದನು. ಅವನು ಸೂರ್ಯನ ಬೆಳಕನ್ನು ಕುಗ್ಗಿಸುತ್ತಾ ಕಲ್ಲಿನ ಮೇಲೆ ಹಾರಿಸಿದ ಪ್ರಕಾಶಮಾನವಾದ ಬಾಣಗಳ ದಟ್ಟವಾದ ಮಳೆಗಳನ್ನು ಹೊಡೆದು ಕರ್ಣನ ವಿರುದ್ಧ ಧಾವಿಸಿದನು. ಆದಾಗ್ಯೂ ಅಧೀರಾತನ ಮಗನು ತನ್ನ ಸ್ವಂತ ರೆಕ್ಕೆಗಳ ಬಾಣಗಳಿಂದ
ಆ ಬಾಣದ ಮಳೆಯನ್ನು ತ್ವರಿತವಾಗಿ ಗೊಂದಲಗೊಳಿಸಿದಾಗ ಮುಗುಳ್ನ ಕನುಕಳನು ಭೀಮನಿಗೆ 9 ತೀಕ್ಷ್ಣವಾದ ಬಾಣಗಳಿಂದ ಚುಚ್ಚಿದನು. ಒಂದು ಕೊಕ್ಕನ್ನು ಹೊಡೆದ ಆನೆಯಂತೆ ವೃಕೋದರನು ನಿರ್ಭೀತರಾಗಿ ಸೂತನ ಮಗನ ವಿರುದ್ಧ ಧಾವಿಸಿದನು. ಆದರೆ ಕನ್ನನು ಕೋಪಗೊಂಡ ಆನೆಯಂತೆ ಮಹಾ ಉದ್ವೇಗ ಮತ್ತು ಶಕ್ತಿಯಿಂದ ಅವನ ವಿರುದ್ಧ ಧಾವಿಸಿದನು. ಇಬ್ಬರು ಯೋಧರು ಘರ್ಷಣೆ ನಡೆಸಿದರು. ಅವರ ಪಡೆಗಳು ಪರಸ್ಪರ ಕಿಡಿ ಕಾರಿದವು. ಅವರ ಕುದುರೆಗಳು ಆಕಾಶದಲ್ಲಿ ಬಿಳಿ ಮತ್ತು ಕಪ್ಪು ಮೋಡಗಳಂತೆ ಬೆರೆಯುತ್ತಿದ್ದವು. ಯುದ್ಧದ ಮೈದಾನವು ಸತ್ತವರ ನಗರದಂತೆ ನೋಡಲು ಭಯಾನಕವಾಯಿತು. ಮಹಾನ್ಕಾರು ಯೋಧರು ಆ ದೃಶ್ಯವನ್ನು ನೋಡುತ್ತಿದ್ದರು. ಅವರು ಕ್ರೀಡಾಂಗಣದಲ್ಲಿನ ಪ್ರೇಕ್ಷಕರಂತೆ ಆ ಭೀಕರ ಮುಖಾಮುಖಿಯಲ್ಲಿ ಯಾವುದೇ ಯೋಧರಿಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ಧೃತರಾಷ್ಟ್ರ ಮತ್ತು ಅವನ ಮಗನ ದುಷ್ಟ ನೀತಿಯ ಪರಿಣಾಮವಾಗಿ ಅವರು ತಮ್ಮ ಪ್ರಬಲ ಶಸ್ತ್ರಾಸ್ತ್ರಗಳ ಮಿಶ್ರಣ ಮತ್ತು ಘರ್ಷಣೆಯನ್ನು ಮಾತ್ರ ನೋಡಿದವಿಬ್ಬರು ವೈರಿಗಳನ್ನು ಕೊಲ್ಲುವವರು ತಮ್ಮ ತೀಕ್ಷ್ಣವಾದ ದಂಡಗಳಿಂದ ಒಬ್ಬರನ್ನೊಬ್ಬರು ಮುಚ್ಚಿಕೊಳ್ಳುವುದನ್ನು ಮುಂದುವರೆಸಿದರು. ತಮ್ಮ ಬಾಣದ ಮಳೆಯಿಂದ ಬೆಳ್ಶುಕಲ್ಲುಗಳನ್ನು ತುಂಬಿದರು. ಅವರ ಚಿನ್ನದ ಅಲಂಕೃತ ಬಾಣಗಳು ಬೆಳ್ಶುಕಲ್ಲುಗಳನ್ನು ಹೊಳೆಯುವ ಗುಲ್ಕೆಗಳಂತೆ ಪ್ರಕಾಶಮಾನವಾಗಿ ಕಾಣುವಂತೆ ಮಾಡಿದವು. ಏತನ್ಮಧ್ಯೆ ಕೃಷ್ಣ ಮತ್ತು ಧನಂಜಯರು ಕನ್ನನೊಂದಿಗೆ ಯುದ್ಧದಲ್ಲಿ ತೊಡಗಿ ಭೀಮನಿಗೆ ಭರಿಸಲು ಸಾಧ್ಯವಾಗದಷ್ಟು ದೊಡ್ಡ ಹೊರೆಯೆಂದು ಭಾವಿಸಿದರು. ಕರ್ಣ ಮತ್ತು ಭೀಮರು ಪರಸ್ಪರರ ಮೇಲೆ ಬಾಣಗಳನ್ನು ಹಾರಿಸುತ್ತಿದ್ದಂತೆ ಅನೇಕ ಆನೆಗಳು, ಕುದುರೆಗಳು ಮತ್ತು ಪುರುಷರು ಪ್ರಾಣಾಪಾಯದಿಂದ ಕೆಳಗೆ ಬಿದ್ದರು. ಇದು ಧೃತರಾಷ್ಟ್ರನ ಸೈನ್ಯದಲ್ಲಿ ದೊಡ್ಡ ಹತ್ಯಾಕಾಂಡಕ್ಕೆ ಕಾರಣವಾಯಿತು. ಉಕ್ಕಿನ ಮತ್ತು ಬೆವರಿನ ಉನ್ಮಾದದಲ್ಲಿ ಹೋರಾಡುತ್ತಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾ ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗುತ್ತಿದ್ದನು. ಹಸ್ತಿನಾಪುರದ ಕುರುಡ ರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತನು. ಅವನ ಮನಸ್ಸು ಚಿಂತೆ ಮತ್ತು ಅನುಮಾನದಿಂದ ಮುಳುಗಿತು. ಅವನು ಪಾಂಡುವಿನ ಪರಾಕ್ರಮಶಾಲಿ ಮಗನಾದ ಭೀಮನ ಪರಾಕ್ರಮದ ಬಗ್ಗೆ ಕೇಳಿದನು. ಅವನು ರಾಧೆಯ ಯೋಧನ ಮಗ ಕರ್ಣನನ್ನು ಯುದ್ಧದಲ್ಲಿ ಸೋಲಿಸಿದನು. ಧೃತರಾಷ್ಟ್ರನು ತನ್ನ ರಥಚಾಲಕನನ್ನು ಕರೆದು, ಭೀಮ ಮತ್ತು ಕರ್ಣ ಹೇಗೆ ಪರಸ್ಪರ ಹೋರಾಡಿದರು ಎಂಬುದರ ಕಥೆಯನ್ನು ನನಗೆ ತಿಳಿಸಿ. ನಾನು ಕುತೂಹಲ ಮತ್ತು ಕಾಳಜಿಯಿಂದ ಮುಳುಗಿ ಹೋಗಿದ್ದೇನೆ ಎಂದು ಹೇಳಿದನು. ಸಂಜೆಯ ಒಬ್ಬ ಬುದ್ಧಿವಂತ ಮತ್ತು ಅನುಭವಿ ವ್ಯಕ್ತಿ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಭೀಮ ಮತ್ತು ಕರ್ಣರ ನಡುವಿನ ಯುದ್ಧವು ಹಿಂದೆಂದೂ ಯಾರೂ ನೋಡಿರದಂತಹದ್ದಾಗಿತ್ತು. ಇಬ್ಬರು ಯೋಧರು ಸಮಾನರಾಗಿದ್ದರು. ಇಬ್ಬರು ಹೆಚ್ಚು ಸಮಯದವರೆಗೆ ಮೇಲುಗೈ ಸಾಧಿಸಲಿಲ್ಲ. ಅವರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ತಮ್ಮ ಬಾಣಗಳು ಮಾರಣಾಂತಿಕ ಪಕ್ಷಿಗಳಂತೆ ಗಾಳಿಯಲ್ಲಿ ಹಾರುತ್ತಿದ್ದವು. ಪದೇ ಪದೇ ನಿಜವಾಗಿ ಹೊಡೆದವು. ಕೋಪ ಮತ್ತು ದೃಢ ನಿಶ್ಚಯದಿಂದ ಉತ್ತೇಜಿಸಲ್ಪಟ್ಟ ಕರ್ಣನು ಭೀಮನ ಮೇಲೆ 30 ದಂಡೆಗಳನ್ನು ಹೊಡೆದನು. ಆದರೆ ಪಾಂಡವ ಯೋಧನು ವಿಚಲಿತನಾಗಲಿಲ್ಲ. ಭೀಮನು 3 ತೀಕ್ಷ್ಣವಾದ ಬಾಣಗಳಿಂದ ಪ್ರತೀಕಾರ ತೀರಿಸಿಕೊಂಡು ಕರ್ಣನ ಬಿಲ್ಲಿನ ತಂತಿಯನ್ನು ಕತ್ತರಿಸಿದನು. ಇದು ಅವನನ್ನು ಕ್ಷಣಿಕವಾಗಿ ಅಸಹಾಯಕನನ್ನಾಗಿ ಮಾಡಿತು. ನಂತರ ಅಗಲವಾದ ತಲೆಯ ಬಾಣದಿಂದ ಅವನು ಕರ್ಣನ ಸಾರಥಿಯನ್ನು ಹೊಡೆದು ಅವನನ್ನು ನೆಲಕ್ಕೆ ಬೀಳಿಸಿದನು. ಕೋಪಗೊಂಡ ಮತ್ತು ಅವಮಾನಕ್ಕೊಳಗಾದ ರಾಧೆಯ ಮಗನು ಚಿನ್ನದ ತುದಿಯ ಬಾಣವನ್ನು ಹಿಡಿದು ತನ್ನ ಎಲ್ಲಾ ಶಕ್ತಿಯಿಂದ ಭೀಮನ ಮೇಲೆ ಎಸೆದನು. ಆದರೆ ಭೀಮನು ಸಾಮಾನ್ಯ ಯೋಧನಾಗಿರಲಿಲ್ಲ. ಅವನು 7 ವೇಗದ ಬಾಣಗಳಿಂದ ಗಾಳಿಯಲ್ಲಿ ನಾರ್ದ ಅನ್ನು ಕತ್ತರಿಸಿದ. ಪ್ರತಿಯೊಂದು ಯಾಮನ ಕೋಲಿನಂತೆ ಕಲ್ಲಿನ ಮೇಲೆ ಹಾರಿಸಿದ್ದವು. ಕರ್ಣನು ವಿಚಲಿತನಾಗದೆ ಮತ್ತೊಂದು ಬಿಲ್ಲನ್ನು ಎಳೆದು ಹೆಚ್ಚು ಬಾಣಗಳನ್ನು ಹೊಡೆದನು. ಆದರೆ ಭೀಮನು ಹಾಗೆ ಮಾಡುವಾಗ ನಗುತ್ತಾ ಅವುಗಳನ್ನು ಸಹ ಕತ್ತರಿಸಿದನು. ಇಬ್ಬರು ಯೋಧರು ಘರ್ಷಣೆ ಮಾಡಿದರು. ಅವರ ಬಿಲ್ಲುಗಳು ಪೂರ್ಣವಾಗಿ ಚಾಚಿದವು. ಅವರ ಬಾಣದ ಮಳೆಗಳು ಉಕ್ಕಿನ ಮತ್ತು ಬೆವರಿನ ಉನ್ಮಾದದಲ್ಲಿ ಪರಸ್ಪರ ಸುಟ್ಟು ಹೋದವು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಕರ್ಣನ ರಥವು, ಕುದುರೆ
ರಹಿತವಾಗಿ ಮತ್ತು ಚಾಲಕ ರಹಿತವಾಗಿ ಉಳಿದಿತ್ತು. ಅದರಲ್ಲಿದ್ದವನು ಗಾಯಗೊಂಡಿದ್ದನು ಮತ್ತು ಅಸಹಾಯಕನಾಗಿದ್ದನು. ತನ್ನ ಸಹೋದರನ ದುರವಸ್ಥೆಯಿಂದ ಕೋಪಗೊಂಡ ರಾಜರ ದುರ್ಯೋಧನನು ಭೀಮನ ಮೇಲೆ ದಾಳಿ ಮಾಡಿ ಅವನನ್ನು ಹಿಮ್ಮೆಟ್ಟಿಸಲು ದುರ್ಜಯನಿಗೆ ಆದೇಶಿಸಿದನು. ಆದರೆ ದುರ್ಜಯನು ಕಿರಿಯ ಯೋಧನನ್ನು ಸುಲಭವಾಗಿ ಹೊಡೆದ ಪರಾಕ್ರಮಶಾಲಿ ಭೀಮನಿಗೆ ಸರಿಸಾಟಿಯಾಗಲಿಲ್ಲ. ಕರ್ಣನು ದುಃಖದಿಂದ ಅಳುತ್ತಾ ದುರ್ಜಯನ ದೇಹದ ಸುತ್ತ ಸುತ್ತುತ್ತಿದ್ದನು. ಆದರೆ ಭೀಮನು ಪಟ್ಟು ಬಿಡದೆ ಇದ್ದನು. ಆತನು ಕರ್ಣನನ್ನು ಬಾಣಗಳಿಂದ ಮುಚ್ಚಿದನು. ಅವನನ್ನು ಅಸಂಖ್ಯಾತ ಈಟಿಗಳಿಂದ ಚುಚ್ಚಲ್ಪಟ್ಟ ರಥವಾದ ಸತನಿಯಂತೆ ಕಾಣುವಂತೆ ಮಾಡಿದನು. ಆದರೂ ಆತ ಗಾಯಗೊಂಡು ಅಸಹಾಯಕನಾಗಿದ್ದರೂ ಕರ್ಣನು ಶರಣಾಗಲು ನಿರಾಕರಿಸಿದನು ಮತ್ತು ಬೆವರಿನ ಉನಾದದಲ್ಲಿ ಹೋರಾಡಿದ ಇಬ್ಬರು ಯೋಧರ ಶೌರ್ಯ ಮತ್ತು ಕೌಶಲ್ಯಕ್ಕೆ ಸಾಕ್ಷಿಯಾದ ಭೀಮ ಮತ್ತು ಕರ್ಣರ ನಡುವಿನ ಯುದ್ಧವು ಮುಂದಿನ ಪೀಳಿಗೆಗೆ ನೆನಪಿನಲ್ಲಿ ಉಳಿಯುತ್ತದೆ. ಕರ್ಣ ಮತ್ತು ಭೀಮ ಮತ್ತೊಮ್ಮೆ ಮುಖಾಮುಖಿಯಾದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಇಬ್ಬರು ಯೋಧರು ಭೀಕರವಾದ ದ್ವಂದ್ವಯುದ್ಧದಲ್ಲಿ ತೊಡಗಿದ್ದಾಗ ಅವರ ಬಾಣಗಳು ಮಾರಣಾಂತಿಕ ನೃತ್ಯದಂತೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಾರುತ್ತಿರುವುದನ್ನು ಸಂಜಯನು ವಿಸ್ಮಯದಿಂದ ನೋಡಿದನು. ಕರ್ಣನು ತನ್ನ ರಥದ ಮೇಲೆ ಕುಳಿತು ಭೀಮನಿಗೆ ದಂಡೆಗಳ ಸುರಿಮಳೆಯೊಂದಿಗೆ ಹೊಡೆದನು. ಅವನ ಧ್ವನಿಯು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಆದರೆ ಭೀಮನು ಸುಲಭವಾಗಿ ಸೋಲುವಂತನಾಗಿರಲಿಲ್ಲ. 10 ನೇಯ ಬಾಣಗಳಿಂದ ಅವನು ಕರ್ಣನ ಎದೆಯನ್ನು ಚುಚ್ಚಿದನು. ತದನಂತರ ಮತ್ತೆ 20 ಬಾಣಗಳನ್ನು ಹೊಡೆದನು. ಪ್ರೀತಿಯ ಮಗನಾದ ಕರ್ಣನು ತನ್ನ ಎದೆಯ ಮಧ್ಯದಲ್ಲಿ 9 ಚೂಪಾದ ಬಾಣಗಳಿಂದ ಭೀಮನನ್ನು ಚುಚ್ಚುವ ಮೂಲಕ ಪ್ರತೀಕಾರ ತೀರಿಸಿಕೊಂಡನು. ಆದರೆ ಪರಾಕ್ರಮಶಾಲಿ ಭೀಮನನ್ನು ಕಡಿಮೆ ಅಂದಾಜು ಮಾಡಬಾರದಿತ್ತು. ಬಲಶಾಲಿ ಆನೆಯನ್ನು ಕೊಕ್ಕಿನೊಂದಿಗೆ ಮುನ್ನಡೆಸುವ ಚಾಲಕನಂತೆ ಅಥವಾ ಸವಾರನ್ನು ಒಂದು ಕುದುರೆಯನ್ನು ಹೊಡೆದು ಕಾರ್ಯಾಚರಣೆಗೆ ತರುವಂತೆ ಭೀಮನು ಕರ್ಣನ ಮೇಲೆ 160 ಬಾಣಗಳಿಂದ ಹೊಡೆದನು. ಪ್ರತಿಯೊಂದು ಸೂತನ ಮಗನ ರಕ್ಷಾಕವಚವನ್ನು ಆಳವಾಗಿ ಕಚ್ಚಿತು. ಆಳವಾಗಿ ಚುಚ್ಚಿದ ಕರ್ಣನು ಕೋಪದಿಂದ ತನ್ನ ತುಟಿಗಳನ್ನು ನೆಕ್ಕಲು ಪ್ರಾರಂಭಿಸಿದನು. ಅವನ ಕಣ್ಣುಗಳು ಬಿಸಿ ಕಲ್ಲಿದ್ದಲಿನಂತೆ ಹೊಳೆಯುತ್ತಿದ್ದ ಯುದ್ಧದ ಅಲೆಯನ್ನು ತಿರುಗಿಸುವ ಅಂತಿಮ ಹತಾಶ ಪ್ರಯತ್ನದಲ್ಲಿ ಕರ್ಣನು ಭೀಮನ ಕಡೆಗೆ ಇಂದ್ರನ ಸ್ವಂತ ಗುಡುಗು ಸಹ ಚುಚ್ಚುವ ಸಾಮರ್ಥ್ಯವನ್ನು ಹೊಂದಿದ್ದ ದಂಡೆಯನ್ನು ಹಾರಿಸಿದನು. ಆದರೆ ಅದು ತುಂಬಾ ತಡವಾಗಿತ್ತು. ಪ್ರಬಲ ಶಸ್ತ್ರಸಜ್ಜಿತ ಭೀಮನು ಈ ಕ್ಷಣಕ್ಕೆ ಈಗಾಗಲೇ ತನ್ನನ್ನು ಸಿದ್ಧಪಡಿಸಿಕೊಂಡಿದ್ದನು. ತೀವ್ರ ಕೂಗಿನಿಂದ ಅವನು ತನ್ನ ಗದೆಯನ್ನು ಕರ್ಣನ ಮೇಲೆ ಎಸೆದನು. ಅವನನ್ನು ಭೂಮಿಯನ್ನು ಅಲುಗಾಡಿಸುವ ಶಕ್ತಿಯಿಂದ ಹೊಡೆದನು. ಸುತನ ಮಗನು ಎಡವಿ ಬಿದ್ದನು. ಅವನ ರಥವನ್ನು ಕೈಬಿಡಲಾಯಿತು ಮತ್ತು ಚಾಲಕನಿಲ್ಲದೆ. ಆದರೆ ಅವನು ಇನ್ನೂ ಶರಣಾಗಲು ನಿರಾಕರಿಸಿದನು. ಅವನು ತನ್ನ ಬಿಲ್ಲನ್ನು ಎಳೆದನು. ಮತ್ತೊಮ್ಮೆ ಭೀಮನನ್ನು ಎದುರಿಸಲು ಸಿದ್ಧನಾದನು. ಯುದ್ಧವು ಉಗ್ರವಾಯಿತು. ಪ್ರತಿಯೊಬ್ಬ ಯೋಧನು ನಿಜವಾಗಿ ಹೊಡೆದನು. ಅವರ ಬಾಣಗಳು ಮಾರಣಾಂತಿಕ ಚಂಡಮಾರುತದಂತೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಾರುತ್ತಿದ್ದು. ಆದರೆ ಹೋರಾಟವು ಮುಂದುವರಿದಂತೆ ಕರ್ಣನು ದಣಿದನು. ಅವನ ಕಣ್ಣುಗಳು ಕೋಪದಿಂದ ಕೆಂಪಾದವು ಮತ್ತು ಅವನ ಉಸಿರು ಬಿಸಿಯಾದ ಒರಟಾದ ನಿಟ್ಟುಸಿರುಗಳಿಂದ ಕೂಡಿತ್ತು. ಈ ಅವಕಾಶವನ್ನು ಬಳಸಿಕೊಂಡ ಭೀಮನು ಕರ್ಣನ ಮೇಲೆ 4 ಮತ್ತು 10 ಉದ್ದದ ದಂಡೆಗಳಿಂದ ಹೊಡೆದನು. ಪ್ರತಿಯೊಂದು ಸೂತನ ಮಗನ ರಕ್ಷಾಕವಚಕ್ಕೆ ಆಳವಾಗಿ ಚುಚ್ಚಿದವು ಮತ್ತು ಅವನ ಜೀವರಕ್ತವನ್ನು ಕುಡಿದವು. ಕರ್ಣನು ಪ್ರತೀಕಾರ ತೀರಿಸಿಕೊಂಡನು. ಆದರೆ ಅದು ತುಂಬಾ ತಡವಾಗಿತ್ತು. ಅವನು ಗಾಯಗೊಂಡಿದ್ದನು ಮತ್ತು ಅವನ ಶಕ್ತಿ ಕ್ಷೀಣಿಸಲಾರಂಭಿಸಿತು. ಅಂತಿಮ ಹತಾಶೆಯ ಕೂಗಿನಿಂದ ಅವನು ಯುದ್ಧಭೂಮಿಯಿಂದ ಓಡಿಹೋದನು. ಭೀಮನು ವಿಜಯಶಾಲಿಯಾಗಿ ನಿಂತಾಗ ಅವನ ನೌಕಾಪಡೆಯ ಕುದುರೆಗಳಿಂದ ಹೊತ್ತುಕೊಂಡು ಅವನ ಬಿಲ್ಲು
ಇನ್ನೂ ಎಳೆಯಲ್ಪಟ್ಟಿತ್ತು. ಮುಂದೆ ಬರುವ ಯಾವುದಕ್ಕೂ ಸಿದ್ಧವಾಗಿತ್ತು. ಪಾಂಡವರ ಮಹಾನ್ ಯೋಧನಾದ ಅತಿರಥ ಭೀಮಸೇನನು ಯುದ್ಧಭೂಮಿಯಲ್ಲಿ ಹೊಳೆಯುವ ಬೆಂಕಿ